ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಒಡವಿಗೊಡೆಯನಾದ ಕೃಷ್ಣನ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನ ಸಲ್ಲಿಸ್ತಾ ಚತುರ್ಥ ಪರ್ಯಾಯವನ್ನ ಸುವರ್ಣ ಪರ್ಯಾಯ ಗೀತ ಪರ್ಯಾಯ ಅಂತ ಯಶಸ್ವಿಯಾಗಿ ಪೂರೈಸಿ ಭಕ್ತರ ಮನಗಳಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದು ಗೌರವಕ್ಕೆ ಭಕ್ತಿಯನ್ನ ಹೆಚ್ಚಿಸುವಲ್ಲಿ ಪಾತ್ರರಾದಂತಹ ಚತುರ್ಥ ಪರ್ಯಾಯವನ್ನ ಪೂರೈಸಿದಂತಹ ಪುತ್ತಿಗೆಯ ಹಿರಿಯ ಶ್ರೀಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಂದು ನಮ್ಮ ಜೊತೆಗೆ ಇರುವುದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಅವರ ಪರ್ಯಾಯದ ಒಂದಷ್ಟು ವಿಚಾರವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಪರಮ ಪೂಜ್ಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿಶ್ವಗೀತ ಪರ್ಯಾಯ ಅಂತ ಹೇಳಿದ್ರೆ ಅದು ಎಲ್ಲರಲ್ಲಿಯೂ ಸಹ ಮನೆ ಮಾತಾಗಿರೋದು, ಎಲ್ಲರಿಗೂ ಸಹ ಚಿರಪರಿಚಿತ. ಅಂತ ಹೇಳಿದ್ರೆ ಮನೆಯಲ್ಲಿ ನಮ್ಗೆ ಯಾವೆಲ್ಲ ವಿಚಾರಗಳು ನಮ್ಮ ಜೀವನದಲ್ಲಿ ಆಗು ಹೋಗು ಆಗಿರ್ತದೆ, ಪರ್ಯಾಯ ಕೂಡ ಹಾಗೆ ಆಗಿ ಹೋಗಿದೆ. ಅದು ಕೇವಲ ಉಡುಪಿಯವರಿಗೆ ಮಾತ್ರ ಅಲ್ಲ, ಅಥವಾ ಭಾರತದವರಿಗೆ ಮಾತ್ರ ಅಲ್ಲ, ವಿದೇಶಿಗರಿಗೂ ಕೂಡ ಅದು ಗಮನವನ್ನ ಸೆಳೆದಂತಹ ಪರ್ಯಾಯ. ಆ ಪರ್ಯಾಯವನ್ನ ಸಂಪೂರ್ಣವಾಗಿ ಪೂರೈಸಿ ಪರ್ಯಾಯ ಮುಗ್ದಿದೆ. ಆ ಒಂದು 2 ವರ್ಷದ ಕೃಷ್ಣನ ಪೂಜಾ ಕೈಂಕರ್ಯ ಆಗಿರ್ಬಹುದು, ಅಥವಾ ತಾವು ಕೈಗೊಂಡಂತಹ ಸಂಕಲ್ಪ ಆಗಿರ್ಬಹುದು, ಅದೆಲ್ಲವನ್ನ ಪೂರೈಸಿದ್ರ ಅನುಭವವನ್ನ ನಮ್ಮ ಭಕ್ತರ ಜೊತೆಗೆ ಹಂಚಿಕೊಳ್ಬಹುದಾ ಅಂತ. ವಿಶ್ವಗೀತ ಪರ್ಯಾಯ ಅದು ಕೃಷ್ಣನೇ ನಡೆಸಿದ ಪರ್ಯಾಯ, ಕೃಷ್ಣನ ಅನುಗ್ರಹದಿಂದ ಒಂದು ನಡೆದ ಪರ್ಯಾಯ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಪ್ರಯತ್ನವನ್ನು ಮಾಡಿದರೆ, ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರೆ ಭಗವಂತ ಅಲ್ಲಿ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ನಾವು ಈ ಬಾರಿಯ ಪರ್ಯಾಯವನ್ನು ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು. ಕೃಷ್ಣನ ಪೂಜೆ ಅಂತೇಳಿ ಹೇಳಿದ್ರೆ ಯಾರೋ ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಆಗಬಾರದು. ವಿಶ್ವೇಶ ಕೃಷ್ಣನಿಗೆ ವಿಶ್ವಾದ್ಯಂತ ಇರತಕ್ಕಂತಹ ಎಲ್ಲ ಭಕ್ತರು ಕೂಡ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಹಾಗೆ ಪರ್ಯಾಯ ಎಂಬುದು ಉಡುಪಿಯಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಅದರ ಸ್ಪಂದಿಸಬೇಕು. ಈ ದೃಷ್ಟಿಯಲ್ಲಿ ನಾವು ಈ ವಿಶ್ವಗೀತಾ ಪರ್ಯಾಯದ ಕನಸನ್ನು ಕಂಡಿದ್ದೆವು. ಹಿಂದೆಲ್ಲ ಪರ್ಯಾಯ ಅಂದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಅದರ ಸಂಭ್ರಮಗಳು ಆಚರಣೆಗಳು ನಡೀತಾ ಇತ್ತು. ದೂರದಲ್ಲಿ ಇರುವವರಿಗೆ ಅದರ ಒಂದು ಸಂಬಂಧ ಏನು ಇಲ್ಲದ ಹಾಗೆ ಇತ್ತು. ನಾನು ಏನು ಯೋಚನೆ ಮಾಡಿದೆ ಅಂದ್ರೆ, ನಾನು ಕೃಷ್ಣನ ಪೂಜೆ ಮಾಡುವಾಗ ಎಲ್ಲರೂ ಸೇರ್ಬೇಕು. ಕೃಷ್ಣನ ಭಕ್ತರು ವಿಶ್ವಾದ್ಯಂತ ಇರತಕ್ಕವರು ಎಲ್ಲರೂ ಅದರಲ್ಲಿ ಭಾಗಿಗಳಾಗಬೇಕು. ಯಾಕಂದ್ರೆ ಅವನು ವಿಶ್ವರೂಪಿ, ಎಲ್ಲಾ ಕಡೆ ಇದ್ದು ಜಗತ್ತನ್ನು ಅವನ ರಕ್ಷಣೆ ಮಾಡುವ. ಅವನ ಪೂಜೆ ಯಾವುದೋ ಒಬ್ಬ ವ್ಯಕ್ತಿಯ ಅಥವಾ ಕೆಲವೇ ವ್ಯಕ್ತಿಗಳ ಅದು ಕರ್ತವ್ಯವಾಗಬಾರದು, ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂಬ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮಗೆ ಹೊಳೆದದ್ದು ವಿಶ್ವಗೀತಾ ಪರ್ಯಾಯ. ಎಲ್ಲರೂ ಅವರವರ ಮನೆಯಲ್ಲಿ ಇದ್ದುಕೊಂಡೇ ಉಡುಪಿ ಕೃಷ್ಣನನ್ನು ನೆನೆಸಿಕೊಂಡು ಗೀತೆಯನ್ನು ಬರೆದು ಅದನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿದರೆ ಇದ್ದಲ್ಲಿಯೇ ಈ ಪರ್ಯಾಯದಲ್ಲಿ ಭಾಗಿಗಳಾಗುತ್ತೆ. ಅದಕ್ಕೋಸ್ಕರ ವಿಶ್ವಾದ್ಯಂತ ಇರತಕ್ಕಂಥ ಎಲ್ಲ ಕೃಷ್ಣ ಭಕ್ತರು ಸೇರಬೇಕು. ಹಾಗೆಯೇ ಆ ಪೂಜೆ ಅದು ಕೇವಲ ಮಂಗಳಾರತಿ ಇದಕ್ಕೆ ಸೀಮಿತವಾಗಿರಬಾರದು. ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆತ್ಮೋದ್ಧಾರಕ್ಕೆ ಅದು ಕಾರಣವಾಗಬೇಕು. ಅದಕ್ಕೋಸ್ಕರ ಮತ್ತೆ ಕೃಷ್ಣನಿಗೆ ಅದು ಅತ್ಯಂತ ಇಷ್ಟವಾಗಬೇಕು. ಆ ದೃಷ್ಟಿಯಲ್ಲಿ ವಿಶ್ವ ಮತ್ತೆ ಗೀತೆ ಇದೆರಡನ್ನು ಜೋಡಿಸಿ ವಿಶ್ವಗೀತಾ ಪರ್ಯಾಯ ಅಂತ ನಾವು ಕನಸನ್ನು ಕಂಡೆವು. ಅದರ ಬಗ್ಗೆ ಪ್ರಾಮಾಣಿಕವಾದ ಗರಿಷ್ಠ ಪ್ರಯತ್ನವನ್ನು ಕೂಡ ಮಾಡಿದೆವು. ಕೃಷ್ಣನ ಅನುಗ್ರಹದಿಂದ ಅದು ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿ ಜನರ ಈ ಒಂದು ಪ್ರತಿಕ್ರಿಯೆಯನ್ನು ಕೇಳಿ ನಮಗೂ ಕೂಡ ತುಂಬಾ ಸಂತೋಷವಾಗಿದೆ. ನೀವು ಹೇಳಿದ್ರಿ, ಜಗತ್ತಿನ ಎಲ್ಲಾ ಜನರು ಕೂಡ ಕೃಷ್ಣನ ಒಂದು ದರ್ಶನ ಆಗಿರ್ಬೋದು ಅಥವಾ ಕೃಷ್ಣನ ಸೇವೆಯಲ್ಲಿ ಭಾಗವಹಿಸ್ಬೇಕು ಆ ಒಂದು ದೃಷ್ಟಿಯಿಂದ ಅಂತ ಹೇಳಿದ್ರಿ. ಈಗ ಸಹಸ್ರಾರು ಅಲ್ಲ, ಕೋಟ್ಯಾಂತರ ಜನರು ಗೀತೆಯನ್ನ ಬರ್ದಿದ್ದಾರೆ. ಆದ್ರೆ ನಮ್ಗೇನು ಅಂತ ಹೇಳಿದ್ರೆ, ಬರ್ದಾಗ ಆದಂತ ಅನುಭವಗಳು ನಮ್ಗೆ ಗೊತ್ತಾದಾಗ ನಾವು ಕೂಡ ಬರಿಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಆಗ್ತದೆ. ಯಾಕೆ ಹೇಳಿದ್ರೆ
ನೀವು ಆ ಒಂದು ಸಂಕಲ್ಪವನ್ನ ಮಾಡಿದಾಗ ಅದನ್ನ ಬರೆದು ಅವರ ಜೀವನದಲ್ಲಿ ಆದಂತಹ ಬದಲಾವಣೆ ಆಗಿರ್ಬೋದು ಅಥವಾ ವಿಶಿಷ್ಟವಾದ ಅನುಭವ ಆಗಿರ್ಬೋದು. ಅಂತ ಹೇಳಿದ್ರೆ ಈಗ ಕೆಲವ್ರು ಹೇಳ್ತಾರೆ ತಂದೆಯವರು, ನಮ್ಮ ಮಕ್ಕಳು ಓದುದ್ರಲ್ಲಿ ಹಿಂದಿದ್ದಾರೆ, ಏಕಾಗ್ರತೆ ಇಲ್ಲ ಅಂತ ಆಗಿರ್ಬೋದು. ಈಗ ಅಂತ ಹೇಳಿದ್ದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ದು ಬಹಳಷ್ಟು ಕಾಡ್ತಾ ಉಂಟು. ಹಾಗೆ ಸಂಸಾರಸ್ಥರು ಅಂತ ಹೇಳಿದ್ಮೇಲೆ ಒಂದಲ್ಲ ಒಂದು ಏನೋ ಸಮಸ್ಯೆಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು ಇರ್ತದೆ. ಅದರಿಂದ ಈ ಗೀತೆಯನ್ನ ಬರೆದ ಮೇಲೆ ಜೀವನದಲ್ಲಿ ಆದಂತಹ ಬದಲಾವಣೆಯನ್ನ ಭಕ್ತಾದಿಗಳು ಬಂದು ತಮ್ಮಲ್ಲಿ ಹೇಳಿದ್ದುಂಟ? ಅಂತಹ ಯಾವ್ದಾದ್ರೂ ಒಂದೆರಡು ಉದಾಹರಣೆಗಳನ್ನ ನಮ್ಮ ಭಕ್ತರಿಗೆ ಹೇಳ್ಬೋದು. ಯಾಕೆ ಹೇಳಿದ್ರೆ ಶಂಕದಿಂದ ಬಂದ್ರೇನೆ ತೀರ್ಥ, ತಾವು ಹೇಳಿದ್ರೆ ಇನ್ನಷ್ಟು ಜನರಿಗೆ ಆ ಗೀತೆಯನ್ನ ಓದ್ಬೇಕು, ಅದರ ಸಾರವನ್ನ ತಿಳಿದುಕೊಳ್ಬೇಕು ಅನ್ನೋ ಒಂದು ಅರಿವಾಗ್ಲಿ ಅನ್ನುವ ಉದ್ದೇಶ. ಅನುಭವವನ್ನು ಹೇಳದೇ ಇದ್ದವರು ಯಾರು ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ವಿಶಿಷ್ಟವಾದಂತಹ ಅನುಭವವನ್ನು ಹೇಳಿದ್ದಾರೆ. ನಮಗೆ ಆಶ್ಚರ್ಯವಾಗಿದೆ. ನಾವು ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ಪ್ರಾರಂಭ ಮಾಡುವಾಗ ಇಷ್ಟು ಜನರು ಸ್ಪಂದಿಸ್ತಾರೆ ಅಂತ ಹೇಳಿ ನಾವು ನಿರೀಕ್ಷಿಸಿರಲಿಲ್ಲ. ನಾವು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದು, ಮತ್ತೆ ಕೃಷ್ಣ ಅದನ್ನು ನಡೆಸಲಿ ಅಂತ ಹೇಳಿ ಇಷ್ಟೇ ಸಂಕಲ್ಪ ಮಾಡಿದ್ದೆವು. ಆದರೆ ನಮಗೆ ಆಶ್ಚರ್ಯ ಏನಂದ್ರೆ ಜನರಿಗೆ ಇಷ್ಟು ಶ್ರದ್ಧೆ ಮತ್ತೆ ಇಷ್ಟು ಸ್ಪಂದನೆ ಉಂಟು ಎಂಬುದು ನಮಗೆ ಆವಾಗ ಎಣಿಸಲೇ ಇಲ್ಲ. ಈಗ ನೋಡುವಾಗ ಈ ಗೀತೆ ಬರೆಯುವಾಗ ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ. ಎಲ್ಲರಿಗೂ ಆದ ಒಂದು ಸಮಾನ ಅನುಭವ ಏನಂದ್ರೆ ಮನಃಶಾಂತಿ. ಗೀತೆ ಬರೆದ ಮೇಲೆ ಮನಸ್ಸು ಬಹಳ ಎಲ್ಲರೂ ಹೇಳ್ತಕ್ಕಂಥ ಸಮಾನ ಅನುಭವ, ಮಾನಸಿಕವಾದಂತಹ ತುಮುಲಗಳೆಲ್ಲ ಕಡಿಮೆ ಆಗಿದೆ. ಮನಸ್ಸಿಗೆ ಒಂದು ಪ್ರಶಾಂತ ಸ್ಥಿತಿಗೆ ಬಂದಿದ್ದೇವೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ ಅವರು ಏನು ಸಂಕಲ್ಪ ಮಾಡಿದ್ದಾರೆ ಅದೆಲ್ಲ ಆಗಿದೆ. ಅವರಿಗೆ ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗಿದೆ, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗಿದೆ. ಇವತ್ತು ಗೀತೇಶ ಅಂತ ಹೆಸರಿನಲ್ಲಿ ಅನೇಕ ಮಕ್ಕಳಿದ್ದಾರೆ. ನಾನು ಮಕ್ಕಳಾಗದೇ ಇದ್ದವರಿಗೆ ಗೀತೆ ಬರೀಬೇಕು ಅಂತ ಹೇಳುವಾಗ ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದೆವು. ನೀವು ಗೀತೆ ಬರೆದಿದ್ದು ಮಕ್ಕಳಾಗ್ತದೆ, ಆದ್ರೆ ನೀವು ಆ ಮಗುವಿಗೆ ಗಂಡಾದ್ರೆ ಗೀತೇಶ ಅಂತ ಹೆಸರಿಡ್ಬೇಕು, ಹೆಣ್ಣಾದ್ರೆ ಸುಗೀತ ಅಂತ ಹೆಸರಿಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದೆ. ಇವತ್ತು ಅನೇಕ ಜನ ಗೀತೇಶರಿದ್ದಾರೆ, ಅನೇಕ ಸುಗೀತರು ಕೂಡ ಇದ್ದಾರೆ. ಅಂದ್ರೆ ಭಗವದ್ಗೀತೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ, ಇಷ್ಟು ಜಾಗೃತವಾದ ಶಕ್ತಿ ಇದೆ ಅಂತ ನಾವು ಕೂಡ ಊಹಿಸಿರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ನಾನು ಒಮ್ಮೆ ಬರೆಯಿರಿ, ಜೀವನದಲ್ಲಿ ಒಮ್ಮೆ ಆದ್ರೂ ಗೀತೆಯನ್ನು ಓದಬೇಕು, ಬರೀಬೇಕು ಅಂತ ಹೇಳಿದ್ರೆ ಈಗ ನಾವು ಬರೆಯುವುದನ್ನು ಬಿಡುವುದೇ ಇಲ್ಲ ಆ ತರ. ಒಬ್ಬರು 130 ಸಲ ಬರೆದಿದ್ದಾರೆ, 130 ಸಲ. ಮತ್ತೊಬ್ಬರು 108 ಸಲ, 85 ಸಲ, 75 ಸಲ, ಅಂತೂ ಪ್ರತಿಯೊಬ್ಬರು 2, 3, 10, 15 ಸಲ ಹೀಗೆ ಬರೀತಾ ಇದ್ದಾರೆ. ಯಾಕೆ ನಾವು ಹೇಳಿದ್ದು ಒಂದೇ ಸಲ ಬರೀಬೇಕು ಅಂತ ಹೇಳಿದ್ದಲ್ವಾ ಹೇಳಿದ್ರೆ, ನಮ್ಗದು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಾವು ಒಮ್ಮೆ ಬರೆದ ಮೇಲೆ ಮತ್ತೆ ಆ ಬರೆಯುವುದನ್ನು ಬಿಟ್ರೆ ನಮ್ಗೆ ಏನೇನೋ ಆದಾಗ ಆಗ್ತದೆ. ಅದಕ್ಕೆ ನಾವು ಈಗ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬರು ಮುದುಕರ ಹತ್ರ ನಾವು ಹೇಳಿದೆವು, ನೀವು ಗೀತೆ ಬರೀಬೇಕು ಅಂತ. ಅವರೇ ಹೇಳಿದ್ರು, ಸ್ವಾಮಿಗಳೇ ನನ್ನ ಕೈ ನಡುಗ್ತಾ ಇದೆ, ಆಗೋದಿಲ್ಲ, ಬೇಜಾರು ಮಾಡಬೇಡಿ ಹೇಳಿದ್ರು. ನಾನು ಹೇಳಿದೆ, ನೀವು ಯಾಕೆ ಪ್ರಯತ್ನ ಮಾಡಬಾರ್ದು, ಬರೀರಲ್ಲ, ಶುರುವೇ ಮಾಡಲಿಲ್ಲಲ್ಲ, ಈಗಲೇ ಯಾಕೆ ಆಗೋದಿಲ್ಲ ಹೇಳಿ. ಆಯ್ತು ಅಂತ ಶುರು ಮಾಡಿದ್ರು. ಈಗ ನಾನು ಗೀತೆ ಬರೀದು ಬಿಡುವುದೇ ಇಲ್ಲ ಹೇಳ್ತಾರೆ. ಅವ್ರ ಕೈ ನಡುಗೋದೆಲ್ಲ ಬಿಟ್ಟು ಹೋಗಿದೆ. ಬರೀಲಿಕ್ಕೆ ಶುರು ಮಾಡಿದ್ರಿಂದ ಕೈ ನಡುಗುದೇ ಬಿಟ್ಟು ಹೋಗಿದೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ವಿಶೇಷ ಅನುಭವ. ಒಬ್ಬರು ಹೆಂಗಸು ಬರೆದ್ರು, ಗಂಡ ಬಿಟ್ಟು ಹೋಗಿದ್ರು, 28 ವರ್ಷ ಆಗಿತ್ತು. ಬರೆದು ಮುಗಿಸುವ ದಿವಸ ಗಂಡ ಪ್ರತ್ಯಕ್ಷನಾಗಿದೆ. ನಾವು ಒಟ್ಟಿಗೆ ರೋಡ ಅಂತ ಹೇಳಿದ್ರು. ಅವ್ರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಈ ತರಹ ಭಗವದ್ಗೀತೆ ಸ್ಪಂದಿಸ್ತದೆ, ಅದರಲ್ಲಿ ಅಷ್ಟು ಶಕ್ತಿ ಇದೆ ಎಂಬುದು ಯಾರಿಗೂ ಕೂಡ ಮೊದಲು ಊಹೆ ಇರಲಿಲ್ಲ. ಮಂತ್ರಗಳಲ್ಲಿ ಅತಿ ಶ್ರೇಷ್ಠವಾದಂಥ ಮಂತ್ರ ಅಂದ್ರೆ ಭಗವದ್ಗೀತೆ. ನಾವು ಮೊದಲು ಹೇಳ್ತಾ ಇದ್ವಿ, ಗೀತೆ ಓದಿದ್ರೆ ಕೃಷ್ಣನಿಗೆ ಸಂತೋಷ ಆಗ್ತದೆ ಅಂತ. ಆದರೆ ಈಗ ಏನನ್ನಿಸ್ತದೆ ಅಂದ್ರೆ, ಗೀತೆ ಅಷ್ಟು ಕೃಷ್ಣನಿಗೆ ಸಂತೋಷವುಳ್ಳ ಕೊಡತಕ್ಕಂಥ ಇನ್ನೊಂದು ವಸ್ತು ಇಲ್ಲ. ಬೇರೆ ಬೇರೆ ರೀತಿಯಿಂದ ಭಗವಂತನಿಗೆ ನಾವು ಪ್ರೀತಿಯನ್ನು ಸೇವೆಯನ್ನು ಮಾಡಬಹುದು, ಅದರಿಂದ ಸಂತೋಷ ಆಗ್ತದೆ. ಆದರೆ ಗೀತೆಯ ಒಂದು ಪಠಣ ಲೇಖನ, ಇದರಿಂದ ದೇವರಿಗೆ ಆಗುವ ಪ್ರೀತಿ ಬೇರೆ ಯಾವುದರಿಂದಲೂ ಆಗೋದಿಲ್ಲ ಹೇಳ್ಬೋದು. ಆ ರೀತಿಯ ಅನುಭವ ನಮಗೆ ಬಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಅದರ ಫಲ ಗೋಚರವಾಗಿದೆ. ಹಾಗಾಗಿ ಇದೊಂದು ವೈಯಕ್ತಿಕವಾಗಿ ನಮಗೆ ಒಂದು ಅದ್ಭುತವಾದ ಅನುಭವ. ನಾವು ಬರೀ ನಮ್ಮ ಒಂದು ಚಿಂತನೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಗೀತೆ ಪ್ರಚಾರ ಆಗಬೇಕು ಎಂಬ ದೃಷ್ಟಿಯಲ್ಲಿ ನಾವು ಶುರು ಮಾಡಿದ್ರೆ
ನಮಗೆ ಗೀತೆಯಲ್ಲಿ ಇಷ್ಟು ಪವರ್ ಇದೆ ಎಂಬುದು ಮೊದಲು ಗೊತ್ತಿರಲಿಲ್ಲ. ಈಗ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಆ ರೀತಿ ಒಂದು ಅದ್ಭುತವಾದಂತಹ ಜಾಗತಿಕ ಕಾರ್ಯಕ್ರಮ ಆಗಿದೆ ಇದು. ಆ ಭಕ್ತಾದಿಗಳಿಗೆ ಗೊತ್ತಾಗಿರ್ಬಹುದು. ಬಹುಶಃ ನಾವು ಹೇಳ್ತೇವೆ 5 ಬೆರಳು ಕೂಡ ಸರಿ ಇಲ್ಲ ಅಂತ ತಕೊಂಡು ಹೋದವ್ರು ಎಲ್ಲರೂ ಕೂಡ ಗೀತೆಯನ್ನ ಬರೆಯದೆ ಇರುವವರು ಕೂಡ ಇರ್ಬೋದು. ಯಾಕೆ ಹೇಳಿದ್ರೆ ಬರಿಲಿಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿಯವರಿಗೆ ಬೇಸರ ಆಗ್ಬೋದು, ಅಥವಾ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ, ಬರ್ದಿದ್ದೇನೆ ಅಂತ ಹೇಳ್ದವ್ರು ಇರ್ಬಹುದು. ಆದ್ರೆ ಸ್ವಾಮೀಜಿಯವರ ಈ ಮಾತನ್ನ ಕೇಳಿದಾಗ ನಾನು ಇಷ್ಟು ದಿವಸ ಏನ್ ತಪ್ಪು ಮಾಡಿದೆ, ಅಥವಾ ನನಗೆ ಇದರಿಂದ ಏನೆಲ್ಲ ನಷ್ಟ ಆಯ್ತು, ಅಥವಾ ನಾನು ಜೀವನದಲ್ಲಿ ಒಂದಷ್ಟು ಮೆಟ್ಟಿಲು ಏರಿ ಇನ್ನೂ ಮುಂದೆ ಹೋಗ್ಬೋದಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಯಾವುದೇ ಹೊತ್ತನ್ನು ಕೂಡ ವ್ಯರ್ಥ ಮಾಡದೆ ಈ ಕ್ಷಣದಿಂದ ತಕೊಂಡು ಹೋದ ಗೀತೆಯನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಸ್ವಾಮೀಜಿಯವರೇ ಒಂದಷ್ಟು ಅವರಿಗೆ ಹೇಳಿದಂತ ಒಂದಷ್ಟು ಅನುಭವಗಳನ್ನ ಹೇಳಿದ್ರು. ಸಾಕು, ನಮ್ಗೆ ಅರಿತುಕೊಳ್ಳಿಕ್ಕೆ ಸಾಕಷ್ಟು ಉದಾಹರಣೆಗಳು ಬೇಕಿಲ್ಲ, ಮನಸ್ಸಿಗೆ ಅದು ಮುಟ್ಟಿದ್ರೆ ಸಾಕು, ಮನಸ್ಸಿಗೆ ತಟ್ಟುವ ಹಾಗೆ ಸ್ವಾಮೀಜಿ ಅವರು ಹೇಳಿದ್ರು. ಅದರಿಂದ ನೀವು ಬರೀಲಿಕ್ಕೆ ಪ್ರಾರಂಭ ಮಾಡದೇ ಇದ್ರೆ ಬರಿತೀರಿ ಅಂತ ಭಾವಿಸ್ತಾ, ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮವರು ಬರೆದದಾಯ್ತು. ಇನ್ನು ತಾವು ಆವಾಗ್ಲೇ ಹೇಳಿದ್ರಿ ಎಲ್ಲರೂ ಕೂಡ ಕೃಷ್ಣನ ಒಂದು ಸೇವೆಯಲ್ಲಿ ಪಾತ್ರರಾಗಬೇಕು ಅಂತ. ಈ ವಿದೇಶಿಗರು ಸಹ ಈ ಕೋಟಿ ಗೀತ ಲೇಖನ ಯಜ್ಞದಲ್ಲಿ ಯಾವ ರೀತಿ ಭಾಗವಹಿಸಿದ್ರು, ಅವರಿಗೆ ಯಾವ ತರದಾದಂತ ಅನುಭವ ಆಯ್ತು, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಹಂಚ್ಕೊಂಡದ್ದು ಇದೆಯಾ? ವಿದೇಶಿಯವರು ಕೂಡ ಬಹಳ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಹೇಳ್ತಾರೆ, ಗೀತೆಯನ್ನು ನೀವು ಧರ್ಮಗ್ರಂಥ ಅಂತ, ನಿಮ್ಮ ಹಿಂದೂ ಗ್ರಂಥ ಅಂತ ಹೇಳುವುದು ತಪ್ಪು. ಇದು ಎಲ್ರಿಗೂ ಸಂಬಂಧಪಟ್ಟಂತ ಗ್ರಂಥ. ಹಾಗಾಗಿ ಇದು ವರ್ಲ್ಡ್ ಗೈಡ್, ಇದು ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಕವಾದಂತಹ ಗ್ರಂಥ. ಇದನ್ನು ನಮ್ಮ ಮತೀಯ ಗ್ರಂಥ ಅಂತ ಹೇಳಬಾರದು. ಇದು ಎಲ್ರಿಗೂ ಸನ್ಮತಿ ನೀಡತಕ್ಕಂಥ ಗ್ರಂಥ. ಜೀವನದಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಕೊಡತಕ್ಕಂತಹ ಗ್ರಂಥ ಇದು. ಹಾಗಾಗಿ ಅವರು ಕೂಡ ಇದೇ ರೀತಿ ಬಹಳ ಶ್ರದ್ಧೆಯಿಂದ ಬರೀತಾ ಇದ್ದಾರೆ, ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದಷ್ಟು ಜನರ ಜ್ಞಾನ ಸಂದೇಶವನ್ನ ತಾವು ಆಯೋಜಿಸಿದ ಸಂದರ್ಭದಲ್ಲಿ ಗುರುರಾಜ್ ಕರ್ಜಿಗಿ ಅವರು ಸಹ ಈ ಮಾತನ್ನ ಉಲ್ಲೇಖಿಸಿದ್ರು. ಯಾಕಂದ್ರೆ ಒಂದು ಕೊರಿಯಾದ ಹುಡುಗಿ ಅವರು ಹೇಳುವಾಗ ಗೀತೆಯ ಬಗ್ಗೆ ಅವರು ಒಂದು ಆದಂತ ಪುಟ್ಟದಾದಂತ ಟಿಪ್ಪಣಿಯನ್ನ ಬರೆದುಕೊಳ್ತಿದ್ರು. ಅದು ಕೇಳಿದಾಗ ಅರ್ಜುನನಿಗೆ ಆ ತರದ ಸಮಸ್ಯೆಗಳು ದ್ವಂದ್ವತೆಗಳು ಬಂದಾಗ ಕೃಷ್ಣ ಪರಿಹರಿಸಿದಾಗೆ ನನ್ನಲ್ಲಿರುವ ದ್ವಂದ್ವಕ್ಕೂ ಕೂಡ ಈಗ ಏನು ಭಗವದ್ಗೀತೆಯ ತಮ್ಮ ಪ್ರವಚನವನ್ನ ಅಥವಾ ಅದ್ರ ಬಗ್ಗೆ ನೀವು ಹೇಳಿದಾಗ ನನಗೆ ಅದರಿಂದ ದಾರಿ ಸಿಕ್ಕಿದೆ ಅಂತ ಹೇಳಿದ್ದ, ಇದನ್ನು ಕೂಡ ಅವರು ಹೇಳಿದಂತ ಮಾತುಗಳನ್ನ ಕೇಳಿದಂತ ನೆನಪು ಭಕ್ತರಿಗೂ ಕೂಡ ಇರಬಹುದು ಅಂತ ಭಾವಿಸ್ತಾ, ಇನ್ನು ಸಹ ಗೀತೆ ಬರೀಲಿಕ್ಕೆ ಕಾಲ ಮೀರ್ಲಿಲ್ಲ, ಇನ್ನು ಕೂಡ ಬರೀರಿ, ಜೀವನದಲ್ಲಿ ಒಂದಷ್ಟು ಬೆಳಕು ಸಹ ಮೂಡ್ಲಿ ಅಂತ ಹೇಳ್ತಾ, ಇನ್ನು ಗೀತಾ ಪರ್ಯಾಯದ ಜೊತೆಗೆ ಪುತ್ತಿಗೆ ಪರ್ಯಾಯವನ್ನ ಸುವರ್ಣ ಪರ್ಯಾಯ ಅಂತ ಕೂಡ ಕರೀತಾರೆ. ಸುವರ್ಣ ಪರ್ಯಾಯದಲ್ಲಿ ಹೇಳ್ತಾ ಹೋದ್ರೆ ಒಂದಷ್ಟು ಉಂಟು. ಮೊದಲನೇದಾಗಿ ಪಾರ್ಥ ಸಾರಥಿಯ ಬಗ್ಗೆ, ಆ ಒಂದು ರಥದ ಸಂಕಲ್ಪ ಹೇಗಾಯ್ತು, ಯಾಕಾಯ್ತು, ಅದ್ರ ಹಿಂದೆ ಇರುವ ತಮ್ಮ ಚಿಂತನೆ ಏನು ಅಂತ. ನಾವು ಸ್ವಾಮಿಗಳಾಗಿ ಈಗ 52 ವರ್ಷ ಆಯ್ತು. ಎಲ್ರು ಕೂಡ ಗೋಲ್ಡನ್ ಜುಬಿಲಿ, ಏನು ಸುವರ್ಣೋತ್ಸವ ಆಚರಿಸಬೇಕು ಅಂತ ಹೇಳ್ತಾ ಇದ್ರು. ನನಗೆ ಈ ಪೇಟ ಶಾಲು ಎಲ್ಲ ಹಾಕಿ ಒಂದು ಬರವಣಿಗೆ ಮಾಡಿ ಹೊಗಳಿ ಈ ತರಹ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾವು 50 ವರ್ಷಗಳನ್ನು ದಾಟಿ ಬಂದಿದ್ದೇವೆ ಹೇಳಿದ್ರೆ ಅದರ ಹಿಂದೆ ದೇವರ ಅನುಗ್ರಹ ಇದೆ. ಈ ಒಂದು ನಿಮಿತ್ತವನ್ನು ಇಟ್ಕೊಂಡು ದೇವರಿಗೆ ಏನಾದ್ರೂ ನಾವು ಮಾಡಬೇಕು, ಅದು ನಿಜವಾದಂತಹ ಗೋಲ್ಡನ್ ಜುಬಿಲಿ ಆಗ್ತದೆ ಅಂತ ಹೇಳಿ ನನಗೆ ಅನಿಸ್ತು. ಅದಕ್ಕೆ ಈ ಸುವರ್ಣೋತ್ಸವವನ್ನು ದೇವರಿಗೆ, ಅದಕ್ಕೆ ಸರಿಯಾಗಿ ಪರ್ಯಾಯನು ಕೂಡ ಬಂದಿದೆ. 50 ವರ್ಷ ಮುಗಿಯುವಾಗ ಪರ್ಯಾಯ ಬಂದಿದೆ. ಹಾಗಾಗಿ ಈ ಸುವರ್ಣೋತ್ಸವವನ್ನು ಕೃಷ್ಣನಿಗೆ ನಾನು ಅರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಇದೆಲ್ಲ ಕೂಡಿ ಬಂತು. ಬಂಗಾರದ ಈ ಒಂದು ಏನು ಸೇವೆ ಮಾಡಬಹುದು, ಅದು ಒಳ್ಳೆಯದು ಅಂತ ಕೂಡಿ ಬಂತು. ಅದಕ್ಕೋಸ್ಕರ ಕೃಷ್ಣನಿಗೆ ಒಂದು ರಥ ಕೊಡಬೇಕು, ಪಾರ್ಥ ಸಾರಥಿ ಸುವರ್ಣ ರಥ ಕೊಡಬೇಕು. 2 ಯೋಚನೆಗಳು ಒಟ್ಟಾಯ್ತು. ಒಂದು 50 ವರ್ಷಗಳ ಈ ಒಂದು ಸಂದರ್ಭದಲ್ಲಿ ದೇವರಿಗೆ ಏನಾದರೂ ಸುವರ್ಣ ಉತ್ಸವವನ್ನು ಮಾಡಬೇಕು ಅಂತ, ಮತ್ತೊಂದು ಕೋಟಿ ಗೀತಾ ಲೇಖನ ಯಜ್ಞ. ಅದು ಒಂದು ಕೇವಲ ಒಂದು ಪ್ರೋಗ್ರಾಮ್ ಆಗಿ 1, 2 ವರ್ಷ 3 ವರ್ಷದಲ್ಲಿ ಮುಗಿದು ಹೋಯ್ತು ಅಂತೇಳಿ ಆಗಬಾರದು. ಅದರ ಒಂದು ಸ್ಮರಣಿಕೆಯಾಗಿ ಒಂದು ಶಾಶ್ವತವಾಗಿ ಕೃಷ್ಣನಿಗೆ ಏನಾದರೂ ಕೊಡಬೇಕು. ಈ 2 ಚಿಂತನೆಯ ಒಂದು ಫಲವಾಗಿ ಪಾರ್ಥ ಸಾರಥಿ ಸುವರ್ಣ ರಥ ಅಂತ ಹೇಳಿ ನಾವು ಕಲ್ಪನೆಯನ್ನು ಮಾಡಿದೆವು. ಕೃಷ್ಣನಿಗೆ ಇಷ್ಟವಾದಂತಹ ಒಂದು ರಥವೂ ಆಗಬೇಕು, ಅದು ಗೀತೋಪದೇಶದ ಹಿನ್ನೆಲೆಯಲ್ಲಿ ಇರಬೇಕು.
ಹ್ಮ್ ಆಮೇಲೆ ನಮ್ಮ ಜೀವನ ಯಾತ್ರೆಯನ್ನು ಹ್ಮ್ ನಡೆಸೋದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತೆ ವಾಹನವನ್ನು ಅವನಿಗೆ ಕೊಡಬೇಕು. ಹ್ಮ್ ನಮ್ಮನ್ನು 50 ವರ್ಷಗಳಲ್ಲಿ ಹೇಗೆ ಈ ರಥಯಾತ್ರೆಯನ್ನು ಮಾಡಿಸಿದನೋ ಹ್ಮ್ ಅದರ ಸಂಕೇತವಾಗಿ ಅವನಿಗೂ ಒಂದು ರಥಯಾತ್ರೆ ಆಗಬೇಕು ಅಂತ ಹ್ಮ್. ಹೀಗೆಲ್ಲ ಚಿಂತನೆಯಲ್ಲಿ ಪಾರ್ಥ ಸಾರಥಿ ಸುವರ್ಣ ರಥದ ಒಂದು ಕನಸು ಬಂತು. ಅದು ಅಷ್ಟೇ ಒಂದು ಸುಲಭವಾಗಿ ಎಲ್ಲ ಭಕ್ತರು ಅದಕ್ಕೆ ಸ್ಪಂದಿಸಿದರು. ಹ್ಮ್. ಅದನ್ನೀಗ ಸಮರ್ಪಣೆ ಮಾಡಿದ್ದೀವಿ. ಪಾರ್ಥ ಸಾರಥಿಯ ಹಿಂದಿನ ಶ್ರೀಗಳ ಇಚ್ಛೆ ಆಗಿರ್ಬೋದು, ಉದ್ದೇಶ ಆಗಿರ್ಬೋದು, ಅರ್ಥಾಂತ ನಾವು ಮುಂದೆ ಸಾಗಿದ್ರೆ ಈಗ ಹಲವಷ್ಟು ಸಂಕಲ್ಪವನ್ನ ಅಥವಾ ಯೋಚನೆಯನ್ನ ಹಾಕಿಕೊಂಡವರು ತಮ್ಮ ಚತುರ್ಥ ಪರ್ಯಾಯದಲ್ಲಿ. ಬಹುಶಃ ಎಲ್ಲವೂ ಕೂಡ ಆಗಿರ್ಬೋದು, ಆದ್ರೂ ಸಹ ನಿಮ್ಮ ಮನಸ್ಸಲ್ಲಿ ಇದೊಂದು ಆಗ್ಬೇಕಿತ್ತು ಅಥವಾ ಇದು ಒಂದು ಬಾಕಿ ಆಯ್ತು ಅನ್ನುವ ವಿಚಾರ ಅಥವಾ ಯಾವ್ದಾದ್ರು ಯೋಚನೆ ಆಗಿರ್ಬೋದು, ಸಂಕಲ್ಪ ಆಗಿರ್ಬೋದು ಇದೆಯಾ? ನಾವು ಪರ್ಯಾಯ ಕೂತಾಗ ಏನೇನು ಯೋಚನೆ ಮಾಡಿದ್ದೇವೆ ಹ. ಅದೆಲ್ಲ ಆಗಿ ನಾವು ಯೋಚನೆ ಮಾಡದೇ ಇದ್ದದ್ದು ಕೂಡ ಆಗಿದೆ. ಹ್ಮ್ ಹ್ಮ್ ನಾವು ಪರ್ಯಾಯ ಕೂತಾಗ ಏನು ಸಂಕಲ್ಪ ಮಾಡಲಿಲ್ಲವೋ ಅದು ಕೂಡ ಆಗಿ ಹೋಗಿದೆ. ಹ. ನಮ್ಮ ದೃಷ್ಟಿ ಒಂದು ಜನರಲ್ಲಿ ಒಂದು ಜಾಗೃತಿ ಆಗಬೇಕು, ಹ್ಮ್. ಉಡುಪಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಹ್ಮ್ ಮತ್ತೆ ಪರ್ಯಾಯದಲ್ಲಿ ವಿಶ್ವದ ಎಲ್ಲ ಕೃಷ್ಣ ಭಕ್ತರು ಭಾಗವಹಿಸಬೇಕು. ಹ್ಮ್ ಈ ಒಂದು ಚಿಂತನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೋಟಿ ಗೀತಾಲೇಖನ ಯಜ್ಞ, ಕೃಷ್ಣನ ಕ್ಷೇತ್ರದಲ್ಲಿ ನಿರಂತರ ಅಖಂಡ ಗೀತಾಪಾರಾಯಣ ಆಗಬೇಕು, ಉದಯಾಸ್ತಮಾನ ಗೀತಾಪಾರಾಯಣ, ಹೀಗೆ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ. ಹ್ಮ್ ಅದರ ಜೊತೆಗೆ ನಾವು ಯೋಚನೆ ಮಾಡದೇ ಇದ್ದಂತಹ ಕ್ಷೇತ್ರದ ಅಭಿವೃದ್ಧಿಗಳು ಕೂಡ ನಡೆದಿದೆ. ಹ್ಮ್ ವಿಶೇಷವಾಗಿ ನಡೆದಿದೆ. ಕೃಷ್ಣ ಮಠದ ಸುಂದರೀಕರಣ ಯಾಳಿಯನ್ನು ಮಾಡಿದ್ದೇವೆ. ಅದೇ ರೀತಿ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ನಾವು ಒಂದು ದೊಡ್ಡ ಚಪ್ರವನ್ನು ಹಾಕಿ ಜನರಿಗೆ ಅನುಕೂಲ ಮಾಡಿದ್ದೇವೆ. ಮತ್ತೆ ಒಂದು ದೊಡ್ಡ ಬಾತ್ರೂಮ್ ಕಾಂಪ್ಲೆಕ್ಸ್ ಮಾಡಿ ಅದು ಭಕ್ತರಿಗೆ ಅನುಕೂಲಕ್ಕೋಸ್ಕರ ಮಾಡಿದ್ದೇವೆ. ಫ್ಲೈಓವರ್ ಅನ್ನು ಮಾಡಿದ್ದೇವೆ. ಹೀಗೆ ಒಬ್ಬ ಕೃಷ್ಣನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಅದರ ವೈಭವೀಕರಣವಾಗಬೇಕು, ಅದರ ಜೊತೆಗೆ ಜನರಿಗೆ ಅವೇರ್ನೆಸ್ ಆಗಬೇಕು, ಜ್ಞಾನ ಕಾರ್ಯಗಳು ಆಗಬೇಕು. ಎಲ್ಲ ಒಂದು ಸಮಗ್ರ ದೃಷ್ಟಿಯಿಂದ, ವಿಶ್ವತೋಮುಖವಾದಂತಹ ದೃಷ್ಟಿಯಿಂದ ಈ ಪರ್ಯಾಯದ ಯೋಚನೆಯನ್ನು ನಾವು ಮಾಡಿದ್ದು. ಅದರಲ್ಲಿ ಒಂದು ಯೋಜನೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಲಸಂಕದಲ್ಲಿ ಒಂದು ದೊಡ್ಡ ಸ್ವಾಗತ ಗೋಪುರ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆವು. ತಾಂತ್ರಿಕ ಒಂದು ಸಮಸ್ಯೆಯಿಂದ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಕಲಸಂಕದಲ್ಲಿ ಮುಂದೆ ಫ್ಲೈಓವರ್ ಮಾಡುವ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಆ ರೀತಿ ಫ್ಲೈಓವರ್ ಮಾಡಲಿಕ್ಕೆ ಜಾಗವನ್ನು ಅಕ್ವೈರ್ ಮಾಡ್ತಾರೆ. ಹಾಗೆ ಜಾಗವನ್ನು ಅಕ್ವೈರ್ ಮಾಡಿದಾಗ ನಾವು ಸ್ವಾಗತ ಗೋಪುರ ಮಾಡಿದರೆ ಅದೊಂದು ಮೂಲೆಗೆ ಸಲ್ತದೆ. ಮತ್ತೊಂದು ಏನಂದ್ರೆ ಆ ಸ್ವಾಗತ ಗೋಪುರವನ್ನು ತೆಗೆಯುವ ಪ್ರಸಂಗನೂ ಬರ್ತದೆ. ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಫ್ಲೈಓವರ್ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು ಹೇಳಿದ್ದೀವಿ, ಇವತ್ತು ಮಾಡಿದ್ರೆ ಒಂದು 2-3 ವರ್ಷದಲ್ಲಿ ಅದನ್ನು ತೆಗಿಬೇಕಾಗ್ತದೆ. ಅದು ನಮಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಫ್ಲೈಓವರ್ ಮಾಡಿದ ಮೇಲೆ ಅದನ್ನು ಮಾಡೋಣ, ನಾವು ಒಮ್ಮೆ ಮಾಡಿದ್ದನ್ನು ಮತ್ತೆ ತೆಗೆಯುವುದು ಸರಿಯಾಗುವುದಿಲ್ಲ. ಕಿನ್ನಿ ಮುಲ್ಕಿಯಲ್ಲಿ ಹಾಗೆ ಆಯ್ತು. ಕಿನ್ನಿ ಮುಲ್ಕಿಯಲ್ಲಿ ನಾವು 30 ವರ್ಷದ ಹಿಂದೆ ಸ್ವಾಗತ ಗೋಪುರ ಮಾಡಿದೆವು. ಆಮೇಲೆ ಅಲ್ಲಿ 4 ವೇ ಮಾಡುವಾಗ ಅದನ್ನು ತೆಗಿಬೇಕು ಅಂತ ಹೇಳಿ ನಾವು ಎಲ್ಲ ತುಂಬಾ ಪ್ರೆಷರ್ ಬಂತು. VS ಆಚಾರ್ಯ ಮತ್ತೆ ಆಸ್ಕರ್ ಫರ್ನಾಂಡಿಸ್ ಅವರನ್ನು ನಾವು ಹೇಳಿದ್ದು, ಅದು ಯಾವುದೇ ಕಾರಣಕ್ಕೂ ತೆಗೆಯಬಾರದು, ನಿಮ್ಮ ಪ್ಲಾನನ್ನೇ ಬೇಕಾದರೆ ಚೇಂಜ್ ಮಾಡಿ, ಆ ಸ್ವಾಗತ ಗೋಪುರವನ್ನು ತೆಗೆಯಬಾರದು ಅಂತ ತುಂಬ ಪ್ರಯತ್ನ ಮಾಡಿದ ಮೇಲೆ ಮತ್ತೆ ಅದು ಉಳಿದಿದೆ. ಆದ್ದರಿಂದ ಅದರ ಹಿನ್ನೆಲೆಯಲ್ಲಿ ಇಲ್ಲಿಯೂ ಪುನಃ ಸಮಸ್ಯೆ ಬರಬಾರದು, ಅದಕ್ಕೋಸ್ಕರ ಅದನ್ನು ನಾವು ಮುಂದೆ ಹಾಕಿದ್ದೇವೆ. ಉಳಿದೆಲ್ಲ ಕಾರ್ಯಕ್ರಮಗಳು, ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ. ಬಹುಶಃ ಪಂಚಮ ಪರ್ಯಾಯದಲ್ಲಿ ಇದೊಂದು ಸಂಕಲ್ಪ ಕೂಡ ಸೇರಿರ್ಬಹುದು ಅಂತ ಭಾವಿಸ್ತಾ, ಆ ಕೃಷ್ಣ ನಮಗೆ ತಮ್ಮ ಪಂಚಮ ಪರ್ಯಾಯವನ್ನ ನೋಡುವಂತ ಸೌಭಾಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ, ಈಗ ಗೀತಾ ಪರ್ಯಾಯ ಆಗಿರ್ಬಹುದು, ಸುವರ್ಣ ಪರ್ಯಾಯ ಆಗಿರ್ಬಹುದು, ಅದು ಒಂದು ಭಾರ ಆದ್ರೆ ಇನ್ನು ನಮ್ಮ ಪ್ರಧಾನಿಯವರನ್ನ ಕರೆಸಿದ್ದು ಇನ್ನೊಂದು ತೂಕ. ಇದಕ್ಕೆ ಬಹಳಷ್ಟು ಹಿಂದಿನ ಶ್ರಮ ಇರಬಹುದು ಅಥವಾ ಅದರ ಹಿಂದೆ ನಿಂತಿರುವಂತದ್ದಾಗಿರ್ಬೋದು. ಯಾಕೇಳಿದ್ರೆ ಪ್ರಧಾನಿಯನ್ನ ಕರೆಸುವಂಥದ್ದು ಬಹಳ ಸುಲಭದ ಮಾತು ಅಲ್ಲ, ಅದಕ್ಕೆ ತುಂಬದೇ ಆದಂತ ಇದಿರ್ಬೋದು. ಆ ಒಂದು ಪ್ರಧಾನಿಯವರನ್ನ ನಮ್ಮ ಪೊಡವಿಗೊಡೆಯನಾದಂತಹ ಕೃಷ್ಣನ ಸನ್ನಿಧಿಗೆ ಕರೆಸುವಲ್ಲಿ ಇರುವಂತಹ ತಮ್ಮ ಒಂದು ಆಶಯ ಅಥವಾ ಯಾವ ಒಂದು ಉದ್ದೇಶದಿಂದ ಪ್ರಧಾನಿಯವರು ನಮ್ಮ ಉಡುಪಿಗೆ ಬರಬೇಕು ಅಂತ ತಮ್ಮ ಮನಸ್ಸಿಗೆ ಅನಿಸಿದ್ದು? ನಮಗೆ ಪ್ರಧಾನಿ ಎಂಬ ಕಾರಣಕ್ಕಿಂತಲೂ ಅವರು ತುಂಬಾ ಭಗವದ್ಗೀತೆಯ ಮೇಲೆ ಶ್ರದ್ಧೆ ಉಳ್ಳವರು, ಆಮೇಲೆ ನಮ್ಮ ಧರ್ಮದ ಮೇಲೆ ತುಂಬಾ ಶ್ರದ್ಧೆ ಉಳ್ಳವರು. ಅಂತಹ ಒಂದು ಗಣ್ಯ ವ್ಯಕ್ತಿ ನಮ್ಮ ಕೃಷ್ಣನ ದರ್ಶನ ಪಡಿಬೇಕು, ಅವರಿಗೆ ಕೃಷ್ಣನ ಅನುಗ್ರಹ ಆಗಬೇಕು ಎಂಬುದು
ನಮ್ಮ ಮೂಲ ಕಳಕಳಿಯಾಗಿತ್ತು. ಹ್ಮ್ ಅವರಿಗೂ ಕೂಡ ನಮ್ಮ ಮೇಲೆ ವೈಯಕ್ತಿಕವಾಗಿ ವಿಶೇಷವಾದಂತಹ ಪ್ರೀತಿ ಇತ್ತು. ಯಾಕಂದ್ರೆ ನಮ್ಮ ಕಳೆದ ಪರ್ಯಾಯದಲ್ಲಿ ಅವರು ಬಂದಿದ್ದರು. ಹೌದು. 2009ನೇ ಇಸವಿಯಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಬಂದಿದ್ದರು. ಅವರಿಗೆ ಮನಸ್ಸಿನಲ್ಲಿ ಉಡುಪಿಗೆ ಬರಬೇಕು ಅಂತೇಳಿ ಹ್ಮ್ ಅವರಿಗೂ ಇತ್ತು. ನಮ್ಮ ಮೇಲೇನೂ ಕೂಡ ವಿಶೇಷವಾದ ಪ್ರೀತಿ ಇತ್ತು. ಹ್ಮ್ ಆದರೆ ಪರಿಸ್ಥಿತಿ ಅವರಿಗೆ ಪುರ್ಸೊತ್ತೇ ಸಿಗ್ತಾ ಇರಲಿಲ್ಲ. ಹ್ಮ್ ಬಹಳ ಸಮಸ್ಯೆಗಳು ಇತ್ತು. ಹಾಗಾಗಿ ನಾವು ಯಾವಾಗಾದರೂ ಆಗಬಹುದು, ನೀವು ಬನ್ನಿ, ಹ್ಮ್ ಬಂದು ಕೃಷ್ಣನ ದರ್ಶನ ಮಾಡಿ ಅಂತ ಹೇಳಿ ಹ್ಮ್ ಹೇಳಿದಾಗ ಅವರು ಬರಲೇಬೇಕು ಅಂತ ಹೇಳಿ, ಇನ್ನೇನು ನಿಮ್ಮ ಪರ್ಯಾಯ ಮುಗಿದು ಹೋಗ್ತದೆ, ಆದ್ರಿಂದ ಏನೇ ಆಗಲಿ ಬಂದೇ ಬರ್ತೇನೆ ಅಂತ ಹೇಳಿ ಬಂದರು. ಹ್ಮ್ ಆದ್ರಿಂದ ಇದು ಕೃಷ್ಣನ ಅನುಗ್ರಹ. ಮತ್ತೆ ಅವರಿಗೆ ಮೂಲತಃ ಉಡುಪಿ ಮೇಲೆ ಮತ್ತೆ ನಮ್ಮ ಮೇಲೆ ವಿಶೇಷ ಪ್ರೀತಿ ಇದ್ದದ್ರಿಂದ ಅದು ಸಾಧ್ಯವಾಯಿತು. ಹ್ಮ್ ಮತ್ತೊಂದು ಏನಂತ ಹೇಳಿದ್ರೆ, ನಮ್ಮ ನಿರ್ಮಲಾ ಸೀತಾರಾಮ್ ಅವರು, ಹಾ ಹೌದು. ಅವರು ತುಂಬಾ ಭಕ್ತಿ ಉಳ್ಳವರು. ಅವರು ಬಂದು ಹೋದರು. ಅವರು ಕೂಡ ಹೇಳಿದರು, ಹ್ಮ್ ನೀವು ಹೋಗಲೇಬೇಕು ಅಂತ ಹೇಳಿ. ಹ್ಮ್ ಅದು ಅವರಿಗೆ ಮನವರಿಕೆ ಆಗಿತ್ತು. ಹ್ಮ್ ಹಾಗಾಗಿ ಅವರ ಮನಸ್ಸಲ್ಲಿತ್ತು, ಹ್ಮ್ ಮತ್ತೆ ಅದಕ್ಕೆ ಸರಿಯಾಗಿ ಕಾಲ ಕೂಡಿ ಬಂತು. ನಮಗೆ ಸಂತೋಷ ಏನು ಹೇಳಿದ್ರೆ, ಹ. ಅವರು ನನ್ನ 3 ಪರ್ಯಾಯದಲ್ಲಿ ಬಂದಿದ್ದಾರೆ. ಓ 2ನೇ ಪರ್ಯಾಯದಲ್ಲಿ ಅವರು ಬಿಜೆಪಿಯ ಕಾರ್ಯದರ್ಶಿಯಾಗಿದ್ದರು, ಓ ಓ ಕಾರ್ಯಕರ್ತರಾಗಿದ್ದರು. ಆವಾಗ ಈ ಕಡೆ ಎಲ್ಲ ಅವರ ಸಂಚಾರ ಮಾಡಿದ್ರು, ಆವಾಗ ಬಂದಿದ್ರು. ಹ, ಹ. 3ನೇ ಪರ್ಯಾಯದಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. 4ನೇ ಪರ್ಯಾಯದಲ್ಲಿ ಪ್ರಧಾನಿ ಆಗಿದ್ರು. ಅದಕ್ಕೋಸ್ಕರ ನಾನು ಅವತ್ತು ಸಭೆಯಲ್ಲಿ ಹೇಳಿದೆ, ಹೌದು. ನಮ್ಗೆ ಏನು ಅಂತ ಸಂಬಂಧ ಇದೆ, ನಾವು ಇಂದ್ರ ಅವರು ಇಂದ್ರ, ಇವರು ಇಂದ್ರ. ಹಾಗಾಗಿ ಅವರು ಇಂದ್ರ ಪರ್ಯಾಯದಲ್ಲಿ ಮಾತ್ರ ಬರ್ತಾ ಇದ್ದಾರೆ. ಬೇರೆ ಎಷ್ಟೋ ಪ್ರಯತ್ನ ನಡೆದಿದ್ರು ಕೂಡ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಪರ್ಯಾಯದಲ್ಲಿ ಆಯ್ತು ಹೇಳಿದ್ರೆ ಅದೇನೋ ಇಂದ್ರ ಸಂಬಂಧ ಇದೆ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೆ. ಅಂತೂ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಮೇಲೆ ವಿಶೇಷವಾದ ಒಂದು ಪ್ರೀತಿ ಇದ್ದದರಿಂದ ಅವರು ಈ ಬಾರಿ ಏನೇ ಕಷ್ಟ ಆಗಲಿ ಬಂದೇ ಬರ್ತೇನೆ ಅಂತ ಹೇಳಿ ಬಂದರು. ಈಗ ಅವಾಗ್ಲೇ ನಾನು ಹೇಳಿದಾಗೆ ಗೀತಾ ಪರ್ಯಾಯ ಆಯಿತು, ಸುವರ್ಣ ಪರ್ಯಾಯ ಆಯಿತು. ಎಲ್ಲರೂ ಸಹ ದೇಶಿಗರಾಗಿರ್ಬೋದು, ವಿದೇಶಿಗರಾಗಿರ್ಬೋದು, ಒಮ್ಮೆ ಉಡುಪಿಯನ್ನ ತಿರುಗಿ ನೋಡುವ ಹಾಗೆ ಒಂದು ಭಾಸ ಆದದ್ದು ಎಲ್ಲರಿಗೂ ಸಹ ಗೊತ್ತಿರುವಂತ ವಿಚಾರ. ಅದರ ಜೊತೆಗೆ ಅದಮಾರಿನ ಶ್ರೀಗಳು ಸಹ ತಮ್ಮ ಬಗ್ಗೆ ಹೇಳುವ ಸಂದರ್ಭದಲ್ಲಿ ತಮ್ಮನ್ನ ಹೇಳಿದ್ರು ಹಠವಾದಿಗಳು ಅಂತ ಹೇಳ್ಕೊಂಡು. ಅದನ್ನ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಪುತ್ತಿಗೆಯ ಪರ್ಯಾಯ ಸಮಾಪ್ತಿ ಆಗಿರ್ಬೋದು, ಆದ್ರೂ ಸಹ ಭಕ್ತರಾಗಿರ್ಬೋದು ಅಥವಾ ನಮ್ಮ ದೇಶದ ಯಾರೇ ಆಗಿರ್ಬೋದು ಅಥವಾ ವಿದೇಶಿಗರಾಗಿರ್ಬೋದು, ಇನ್ನು ಮುಂದೆ ಪುತ್ತಿಗೆ ಮಠದಿಂದ ಏನನ್ನ ನಿರೀಕ್ಷೆ ಮಾಡಬಹುದು? ಯಾಕೆ ಹೇಳಿದ್ರೆ, ನಿಮ್ಮ ಒಂದು ಮನಸ್ಸಿನಲ್ಲಿ ಯಾವ್ದಾದ್ರೂ ಆಲೋಚನೆಗಳು ಇರಬಹುದು. ಈಗ ಆದಂತಹ ಈ ಗೀತಾ ಪರ್ಯಾಯ ಆಗಿರ್ಬೋದು, ಅದರ ಮುಂದಿನ ಯಾವ್ದಾದ್ರೂ ಯೋಚನೆಗಳು ಸತತವಾಗಿ ನಡೀತಾ ಇರ್ತದ ಅಂತ ಹೇಳ್ಕೊಂಡು ನೀವೇ ಅವಾಗ ಹೇಳಿದ್ರಿ, ಆಸೆ ಕನಸು ಅಂತ ಹೇಳಿದ್ದು ಬಹಳ ದೊಡ್ಡದಿರ್ಬೇಕು ಅಂತ ಹೇಳ್ಕೊಂಡು. ಅದರಿಂದ ಸ್ವಾಮೀಜಿಯವರ ಮಹತ್ತರವಾದ ಮುಂದಿನ ಪಂಚಮ ಪರ್ಯಾಯದವರೆಗಿನ ಆಸೆ ಅಥವಾ ಭಕ್ತರಿಗೆ ಮಾಡುವಂತಹ ಕೈಂಕರ್ಯ ಏನು ಆಗಿರ್ಬೋದು, ಏನುಂಟು ಅಂತ ಹೇಳ್ಬೋದ ನಮ್ಮ ಜೊತೆಗೆ? ಮೊಟ್ಟ ಮೊದಲ ಬಾರಿಗೆ ಇದನ್ನು ಹೇಳ್ತಾ ಇದ್ದೇನೆ. ಜಾಗತಿಕ ಮಟ್ಟದಲ್ಲಿ ಗೀತೆಯನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಬೇಕು, ಸಂಘಟನೆಯನ್ನು ಮಾಡಬೇಕು. ಕೋಟಿ ಗೀತಾ ಪಾರಾಯಣ ಯಜ್ಞ ಅಂತ ಹೇಳಿ ಮಾಡಬೇಕು. ಎಲ್ಲಾ ಊರುಗಳಲ್ಲಿಯೂ ಕೂಡ ಗೀತೆ ಪಾರಾಯಣ ಮಾಡುವ ಒಂದು ತಂಡವನ್ನು ರಚನೆ ಮಾಡಿ, ಈ ವಿಶೇಷ ಸಂದರ್ಭದಲ್ಲಿ ಅವರು ಬಂದು ಭಗವದ್ಗೀತೆ ಪಾರಾಯಣ ಮಾಡುವ ಹಾಗೆ ಒಂದು ತಂಡಗಳನ್ನು ರಚನೆ ಮಾಡಿ, ಭಾರತ ಅಂತ ಹೇಳಿದ್ರೆ ಅದು ಭಗವದ್ಗೀತೆಯ ದೇಶ ಅಂತ ಹೇಳಿ, ಇಲ್ಲಿ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಒಂದು ಒಲವಿದೆ ಅಂತ ಹೇಳಿ ಮಾಡಬೇಕು. ಈ ಗೀತೆಯ ಒಂದು ಬಗ್ಗೆ ಜನರ ಗಮನ, ಅದು ಬತೀಯ ಗ್ರಂಥ ಎಂಬ ದೃಷ್ಟಿಯಲ್ಲಿ ಗಮನ ಕಡಿಮೆಯಾಗಿದೆ. ಅದನ್ನು ಹೋಗಲಾಡಿಸಿ, ಇಲ್ಲ ಅದು ಎಲ್ಲರಿಗೂ ಉಪಯೋಗಿಯಾದಂತಹ ಗ್ರಂಥ ಎಂಬುದನ್ನು ತೋರಿಸಿಕೊಡ್ಬೇಕು. ಅದಕ್ಕೋಸ್ಕರ ಒಂದು ಭಗವದ್ಗೀತಾ ರಥಯಾತ್ರೆ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ರಥಯಾತ್ರೆಯ ಮುಖಾಂತರ ಭಗವದ್ಗೀತೆಯ ಬಗ್ಗೆ ಒಮ್ಮೆ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿ, ಎಲ್ಲ ಊರುಗಳಲ್ಲಿಯೂ ಕೂಡ ಭಗವದ್ಗೀತೆ ನಿರಂತರ, ಈಗ ಒಂದು ಪರ್ಯಾಯದ ನಿಮಿತ್ತದಲ್ಲಿ ಒಂದು ಜಾಗೃತಿ ಆಗಿದೆ, ಅದು ಅಲ್ಲಿಗೆ ಮುಗಿಬಾರದು, ಮುಂದೆಯೂ ಅದು ಮುಂದುವರಿಬೇಕು. ಅದಕ್ಕೋಸ್ಕರ ಎಲ್ಲ ಊರುಗಳಲ್ಲಿಯೂ ಕೂಡ ಒಂದು ಭಗವದ್ಗೀತೆಯ ಒಂದು ಪಾರಾಯಣ ಪ್ರಚಾರಕ್ಕೋಸ್ಕರ ಸಮಿತಿಗಳನ್ನು ಮಾಡಿ, ಆ ಮುಖಾಂತರ ಅಲ್ಲಲ್ಲಿ ಗೀತೆಯ ಪಾರಾಯಣಗಳು, ಅದರ ಬಗ್ಗೆ ಜಾಗೃತಿ ಮೂಡತಕ್ಕಂತಹ ಕೆಲಸ ಆಗಬೇಕು. ಕೋಟಿ ಗೀತಾ ಲೇಖನ ಯಜ್ಞ ಇನ್ನೂ ಮುಂದುವರಿಯಬೇಕು.
ನಮ್ಮ ಮುಂದಿನ ಪರ್ಯಾಯ ತನಕನೂ ಕೂಡ ಅದು ಮುಂದುವರಿಬೇಕು ಅಂತ ನಮ್ಮ ಒಂದು ಸಂಕಲ್ಪವಾಗಿದೆ. ಯಾಕಂದ್ರೆ ಜನಗಳಿಗೆ ಅಷ್ಟು ಶ್ರದ್ಧೆ ಇರುವಾಗ ನಾವು ಮುಗಿಯಿತು ಇನ್ನು ಬೇಡ ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ಅದಕ್ಕೋಸ್ಕರ ಜನರ ಶ್ರದ್ಧೆಯನ್ನು ನೋಡಿ ಎಲ್ಲರೂ ಇನ್ನೂ ಬರೀರಿ, ಏನದರಲ್ಲಿ ದೋಷ ಏನೂ ಇಲ್ಲ, ಅದನ್ನು ಇನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ. ಹಾಗೆ ಗೀತಾ ಮಂದಿರದಲ್ಲಿ ಉಡುಪಿಯಲ್ಲಿ ಅಖಂಡ ಗೀತಾ ಪಾರಾಯಣ 2 ವರ್ಷ ಅಂತ ನಾವು ಸಂಕಲ್ಪ ಮಾಡಿದ್ದು. ಆದರೆ ಜನಗಳೆಲ್ಲ ಈಗಾಗಲೇ ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ನಿರಂತರ ಮುಂದುವರಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಅಂತೂ ಭಗವದ್ಗೀತೆಯನ್ನು ಪ್ರಚಾರ ಮಾಡುವುದೇ ನಮ್ಮ ಜೀವನದ ಮುಖ್ಯ ಉದ್ದೇಶ. ಅದರ ದೃಷ್ಟಿಕೋನ ಒಂದನೇದಾಗಿ ಆತ್ಮೋದ್ಧಾರ, ಕೃಷ್ಣನ ಅನುಗ್ರಹ ಆಗಬೇಕು, ನಮ್ಮ ಜೀವನ ಸಾರ್ಥಕ ಆಗಬೇಕು. ಎರಡನೇ ಉದ್ದೇಶ ಏನಂತ ಹೇಳಿದ್ರೆ ಜನರನ್ನು ಆಸ್ತಿಕರನ್ನಾಗಿ ಮಾಡಬೇಕು. ಇವತ್ತು ಮಾಡರ್ನ್ ಎಜುಕೇಶನ್ ನಿಂದ ಆಗುವ ಒಂದು ಸೈಡ್ ಎಫೆಕ್ಟ್ ಏನಂದ್ರೆ ಆ ಎಜುಕೇಶನ್ ನಿಂದ ಜನಗಳೆಲ್ಲ ನಾಸ್ತಿಕತೆಯ ಕಡೆಗೆ ವಾಲ್ತಾ ಇದ್ದಾರೆ. ಅದಾಗಬಾರದು, ಅವರಲ್ಲಿ ಆಸ್ತಿಕತೆ ಇರಬೇಕು. ಮತ್ತೊಂದು ಏನಂದ್ರೆ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಭಗವದ್ಗೀತೆಯಲ್ಲಿದೆ. ನಾವು ಪರಿಹಾರ ನಮ್ಮ ಕೈಯಲ್ಲಿ ಇರುವಾಗ ನಾವು ಅದನ್ನು ಬಿಟ್ಟು ನಾವು ಬೇರೆ ಅದರಲ್ಲಿ ಸಮಸ್ಯೆಯಲ್ಲಿ ಮುಳುಗೋದ್ರಲ್ಲಿ ಅರ್ಥ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಸಾಂಸಾರಿಕ ಸಮಸ್ಯೆ ಇರ್ಬೋದು, ಸಾಮಾಜಿಕ ಸಮಸ್ಯೆ ಇರ್ಬೋದು, ಅಥವಾ ಜಾಗತಿಕ ಸಮಸ್ಯೆ ಇರಬಹುದು. ಕೃಷ್ಣನ ಮಾರ್ಗದರ್ಶನವನ್ನು ನಾವು ಅನುಸರಿಸಿದರೆ ಅದನ್ನೆಲ್ಲ ನಾವು ಪರಿಹರಿಸಬಹುದು. ಭಗವದ್ಗೀತೆಯ ಮುಖ್ಯ ಸಂದೇಶ ಏನು ಹೇಳಿದ್ರೆ ವಿನ್ ವಿನ್. ಕೃಷ್ಣ ಹೇಳ್ತಾನೆ, ನನ್ನ ಮಾರ್ಗದಲ್ಲಿ ಹೋದ್ರೆ ನೀವು ಏನಾದರೂ ನೀವೇ ಜಯಿಸು. ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾವ ಭಕ್ಷಸೆ ಮೈ. ಅರ್ಜುನನಿಗೆ ಕೃಷ್ಣ ಹೇಳಿದ್ದೇನೆಂದ್ರೆ, ಯುದ್ಧ ಮಾಡು, ಒಂದು ವೇಳೆ ನೀನೇ ಸತ್ತು ಹೋದಿ ವೀರ ಸ್ವರ್ಗ, ಜಯಿಸಿದ್ದಿ ರಾಜ್ಯ, ಎರಡೂ ಪಕ್ಷದಲ್ಲಿ ಕೂಡ ನೀನೇ ಗೆಲ್ಲೋದು. ಬಿಟ್ಟು ಹೋದರೆ ಅಪವಾದ, ಅವಮಾನ, ಅದೇ ರೀತಿ ಮುಂದಿನ ಪರಲೋಕದಲ್ಲಿ ಅದರಿಂದ ಧರ್ಮ ಬಿಟ್ಟದ್ದಕ್ಕೆ ನಿನಗೆ ನರಕಾದ್ಯನರ್ಥ. ಆದ್ದರಿಂದ ಸತ್ರು ಪರವಾಗಿಲ್ಲ. ಹಾಗೆ ಈ ಒಂದು ಮಾರ್ಗದರ್ಶನ ಏನಿದೆ ಇದು ಜನರಿಗೆ ತಲುಪಿದರೆ ಅವಾಗ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಅವರು ಹೊರಗೆ ಬರ್ಬೋದು. ನಾವು ಯಾವುದೇ ಸಮಸ್ಯೆಯ ಪರಿಹಾರವನ್ನು ನೋಡುವಾಗ ವಿನ್ ವಿನ್ ಅಲ್ಲಿ ಹೋಗ್ಬೇಕು, ಒಂದ್ ಸೈಡಿಗೆ ಹೋಗಬಾರದು. ನಾವು ಜಯಿಸ್ಬೇಕು, ಅವರು ಜಯಿಸ್ಬೇಕು. ಅದು ಕೃಷ್ಣನ ಮಾರ್ಗದರ್ಶನ. ಇಂತಹ ಉತ್ತಮ ಮಾರ್ಗದರ್ಶನ ನಮ್ಮ ಕೈಯಲ್ಲಿ ಇರುವಾಗ ಅದು ಜನರಿಗೆ ಸಿಗದೆ ಅವರು ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ಕೃಷ್ಣ ಹೇಳೋದೇನೆಂದ್ರೆ, ಮೊದಲು ಈಗೋ ಬಿಡು ಅಂತ ಹೇಳು. ನಾನು ದೇವರು ದೊಡ್ಡವರು, ನಾವು ಚಿಕ್ಕವರು ಅಂತ ತಿಳ್ಕೊಳ್ಳೋದು. ಎಲ್ಲ ಸಮಸ್ಯೆಗಳ ಮೂಲ ಇರೋದೇ ಯುಗದಲ್ಲಿ. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದನ್ನು ನಾವು ತಿಳಿಯಪಡಿಸಿದರೆ ತನ್ನಿಂದ ತಾನೇ ಎಲ್ಲರ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ರಿಂದ ದೇವರನ್ನು ನಂಬು, ಎಲ್ಲವನ್ನು ಅವನ ಮೇಲೆ ಹಾಕಿಬಿಡು, ನೀನೇನು ಚಿಂತೆ ಮಾಡಬೇಡ. ಅವನೇ ಹೇಳೋದು, ಹೇಗೆ ಟ್ರಕ್ನಲ್ಲಿ ಎಲ್ಲ ಭಾರ ಅದೇ ಆಕ್ಸೆಲ್ ಮೇಲೆ ಇರ್ತದೆ, ವೀಲ್ ಫ್ರೀ ಆಗಿರ್ತದೆ. ಹಾಗೆ ನಿನ್ನ ಮನಸ್ಸನ್ನು ವೀಲ್ ತರ ಮಾಡು, ದೇವರ ಮೇಲೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡು. ಯೋಗಕ್ಷೇಮ ಮಹಾಮ್ಯ. ಆವಾಗ ನಾವು ಯಾಕೆ ಚಿಂತೆ ಪಡೋದು, ದೇವರಿದ್ದಾನೆ. ಈ ಎಲ್ಲ ಒಂದು ಸಂದೇಶ ಏನಿದೆ ಇದನ್ನು ಜನರಿಗೆ ತಲುಪಿಸಿದರೆ ಅವರೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ, ಮನಸ್ಸಿಗೆ ಶಾಂತಿ ಬರ್ತದೆ, ಅವರ ಆತ್ಮೋದ್ಧಾರ ಆಗ್ತದೆ. ಇದಕ್ಕಿಂತ ಒಳ್ಳೆಯ ಕೆಲಸ ಬೇರೆ ಯಾವುದೂ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಭಗವದ್ಗೀತೆ ಸಾಮಾಜಿಕ ಏಕತೆಯನ್ನು ಕೂಡ, ಈಗ ಏನಂದ್ರೆ ಮುಖ್ಯವಾಗಿ ಹಿಂದೂಗಳಲ್ಲಿ ನಮ್ಮ ಧರ್ಮಗ್ರಂಥ ಯಾವುದು ಎಂಬುದೇ ಎಷ್ಟೋ ಜನರಿಗೂ ಗೊತ್ತಿಲ್ಲ. ಮಕ್ಕಳಿಗೆ ಭಗವದ್ಗೀತೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಒಂದು ಮಗು ಕೇಳಿತ್ತು ನನ್ನ ಹತ್ರ, ನಾನು ಚಿತ್ರಗೀತೆ ಕೇಳಿದ್ದೇನೆ, ಭಾವಗೀತೆ ಕೇಳಿದ್ದೇನೆ, ಇದೊಂದು ಯಾವುದು ಭಗವದ್ಗೀತೆ ನಾನು ಕೇಳಲಿಲ್ಲ ಅಂತ ಹೇಳಿದೆ. ಅಂದ್ರೆ ಭಗವದ್ಗೀತೆಯ ಬಗ್ಗೆ ಎಷ್ಟು ಅಜ್ಞಾನ ಇದೆ. ಅದು ಆದ್ರಿಂದ ನಮ್ಮಲ್ಲಿ ಏನಂದ್ರೆ ಸ್ವಾಭಿಮಾನ ಇಲ್ಲ, ಅದರ ಬಗ್ಗೆ ಜಾಗೃತಿ ಇಲ್ಲ. ಆ ಸಮಸ್ಯೆಗೂ ಕೂಡ ಪರಿಹಾರ ಭಗವದ್ಗೀತೆ ಪ್ರಚಾರ. ಅದಕ್ಕೋಸ್ಕರ ನಮ್ಮ ಮುಖ್ಯ ಉದ್ದೇಶ ಇಡೀ ಜಗತ್ತಿನಲ್ಲಿ ಭಗವದ್ಗೀತೆ ಅದು ನಂಬರ್ 1 ಗ್ರಂಥ. ಅದನ್ನು ಅನುಸರಿಸಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಎಂಬುದನ್ನು ಮನವರಿಕೆ ಮಾಡುವುದು, ಅದನ್ನು ಎಲ್ರಿಗೂ ತಿಳಿಸಿಕೊಡುವುದು ನಮ್ಮ ಮುಖ್ಯ ಕರ್ತವ್ಯ. ಒಬ್ಬ ಪೀಠಾಧಿಪತಿಯಾಗಿ, ಒಬ್ಬ ಸನ್ಯಾಸಿಯಾಗಿ ಅದು ನಾವು ಮಾಡತಕ್ಕಂಥ ಸ್ವಧರ್ಮವೂ ಹೌದು. ಅದಕ್ಕೋಸ್ಕರ ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದನ್ನು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ಮಾಡ್ತೇವೆ.
ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, ಕೈಯಲ್ಲಿ ಬೆಣ್ಣೆಯನ್ನ ಹಿಡ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲೆದಾಡಿದ್ವಿ ಅಂತ ಹೇಳ್ಕೊಂಡು. ನಮ್ಮ ಒಳಗೆ ನಡೆಯುವಂತಹ ಕದನ ಆಗಿರ್ಬೋದು, ಅಥವಾ ನಮ್ಮ ಸಂಸಾರದಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತ ಆಗಿರ್ಬೋದು, ನಡೆಯುವಂತಹ ಎಲ್ಲ ಸಂಗ್ರಾಮಗಳಿಗೂ ಸಹ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜಿಸಲ್ಪಡುವಂತಹ ಭಗವದ್ಗೀತೆಯಲ್ಲಿಯೇ ಎಲ್ಲಾ ಪರಿಹಾರಗಳು ಉಂಟು ಅನ್ನೋದನ್ನ ಮರೆತು ಆ ಪರಿಹಾರಕ್ಕಾಗಿ ಎಲ್ಲೆಲ್ಲಾ ಸುತ್ತಾ ಇದ್ದೇವೆ. ತಾವು ಬಹಳ ಸೂಕ್ಷ್ಮವಾಗಿ ನಮ್ಗೆ ಬೆಳಕನ್ನ ಹೊತ್ತಿಸಿದಿರಿ. ಪರ್ಯಾಯದ ಒಂದು ಅವಧಿಯಲ್ಲಿ 2 ವರ್ಷದಲ್ಲಿ ಆ ದೀಪ ಅಂತ ಹೇಳುದು ಸೂರ್ಯನಂತೆ ಪ್ರಜ್ವಲಿಸಿ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗ್ಲಿ. ಭಗವದ್ಗೀತೆ ಅಂತ ಹೇಳುದು ಎಲ್ಲರೂ ಕೂಡ ಒಪ್ಪಿ ಅಪ್ಪಿ ಅವರ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಿ ಅಂತ ಭಾವಿಸ್ತಾ, ಈಗ 2 ವರ್ಷ ಕೃಷ್ಣನ ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಅವನ ಸೇವೆ ಆಗಿರ್ಬೋದು, ಅಥವಾ ಅಲ್ಲಿ ನಡೆದಂತಹ ಸಂತರ ಒಂದು ಸಂದೇಶ ಆಗಿರ್ಬೋದು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಆಗಿರ್ಬೋದು, ಇದೆಲ್ಲವೂ ಸಹ ಯಶಸ್ವಿಯಾಗಿ 2 ವರ್ಷ ಆಗಿದೆ. ತಮಗೆ ಈ 2 ವರ್ಷದ ಪರ್ಯಾಯ ಅಂತ ಹೇಳುದು ಸಂತೃಪ್ತ ಭಾವವನ್ನ ತಂದಿದ್ಯಾ, ಅಥವಾ ಇನ್ನೇನೋ ಒಂಚೂರು ಮಾಡ್ಬೇಕಿತ್ತು ಕೃಷ್ಣಂಗೆ, ಅಥವಾ ಇನ್ನೇನೋ ಆಗ್ಬೇಕಿತ್ತು ಅನ್ನೋದು ಎಲ್ಲಾದ್ರೂ ಮನ್ಸಲ್ಲಿದ್ಯಾ? ನಾವು ನಿರೀಕ್ಷೆ ಮಾಡದೇ ಇದ್ದಷ್ಟು ಆಗಿದೆ. ನಾವು ಇಷ್ಟು ಸಾಧ್ಯವಾಗ್ತದೆ ಅಂತ ಹೇಳಿ ಎಣಿಸಲಿಲ್ಲ. ಆದರೆ ನಮ್ಮ ಅನುಭವ ಏನಂದ್ರೆ, ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ದೇವರೇ ಅದನ್ನು ನಡೆಸ್ತಾರೆ. ಪ್ರಯತ್ನವನ್ನು ಮಾತ್ರ 100ಕ್ಕೆ 100 ನಾವು ಮಾಡಿದ್ದೇವೆ. ಹಾಗಾಗಿ ನಾವು ಎಣಿಸದೇ ಇದ್ದದ್ದು ಎಲ್ಲ ಆಗಿ ಹೋಗಿದೆ. ಇದನ್ನೇ ಇನ್ನೂ ಜಾಸ್ತಿ ಮಾಡಬಹುದಿತ್ತು. ಅದಕ್ಕೆ ಯಾವುದೇ ಅವಧಿ ಇಲ್ಲ. ಒಳ್ಳೆಯದನ್ನು ನಾವು ಎಷ್ಟು ಜಾಸ್ತಿಯೂ ಮಾಡಲಿಕ್ಕೆ ಸಾಧ್ಯ ಇದೆ. ನಮಗೆ ವಿದೇಶದಿಂದ ತುಂಬಾ ಜನರನ್ನು ಕರೆಸಬೇಕು ಅಂತ ತುಳಸಿ ಗಬಾರ್ಡ್ ಅಂತ ಹೇಳಿದ್ದಾರೆ. ಅವರು ಅಮೆರಿಕದ್ದು ಡಿಫೆನ್ಸ್ ಇದರಲ್ಲಿ ಇದ್ದಾರೆ, ಮಿನಿಸ್ಟರ್ ತರ ಇದ್ದಾರೆ. ದೊಡ್ಡ ಕೃಷ್ಣ ಭಕ್ತರು. ಅವರನ್ನು ಕರೆಸಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ರು. ಅದು ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಅಮೆರಿಕ ಮತ್ತೆ ಭಾರತದ ಸಂಬಂಧ ಅದು ಹಳಸಿದ್ರಿಂದ ಅವರ ಆಗಮನ ಆಗಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಕೆಲವರೆಲ್ಲ ಭಕ್ತರಿದ್ರು, ದೊಡ್ಡ ಮಿನಿಸ್ಟರ್ಗಳು ಇದ್ರು, ಅವರನ್ನು ತರಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ದುಬೈಯ ಒಬ್ಬ ದೊಡ್ಡ ಮಿನಿಸ್ಟರ್ ದಶಾನ್ ಅಂತ ಹೇಳಿ, ದುಬೈ ಮತ್ತೆ ಅಬುದಾಬಿಯ ಕಿಂಗ್, ಅವರು ನಮ್ಮ ಮೇಲೆ ವಿಶೇಷ ಪ್ರೀತಿ ಇಟ್ಟಿದ್ದಾರೆ. ಅವರನ್ನು ನಾವು ಆಮಂತ್ರಿಸಿದ್ದೇವೆ. ಆದರೆ ಅದಕ್ಕೆ ಬೇಕಾದ ಸಹಕಾರಗಳು ಸರ್ಕಾರದಿಂದ ಇತ್ಯಾದಿ ಎಲ್ಲ ಬೇಕು. ಅದು ತುಂಬಾ ಕ್ಲಿಷ್ಟವಾದಂತಹ, ಅದು ಸಾಧ್ಯವಾಗಲಿಲ್ಲ. ಇನ್ನು ಇಂಗ್ಲೆಂಡ್ನಿಂದ ಕರೆಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಅನೇಕ ಗಣ್ಯರನ್ನು ಕರೆಸಬೇಕು ಅಂತ ದಲೈ ಲಾಮರವರನ್ನು ಕರೆದಿದ್ದೆವು, ಅದು ಆಗಲಿಲ್ಲ. ಹೀಗಾಗಿ ಕೆಲವು ನಾವು ಯೋಚನೆ ಮಾಡಿದ್ದು ಆಗಲಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ಪೂರ್ವ ಸಿದ್ಧತೆಗಳು ಅಥವಾ ನಮಗೆ ಸಮಯಾವಕಾಶ ಇರಲಿಲ್ಲ. ಪರ್ಯಾಯದಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಒಂದು 5 ನಿಮಿಷನೂ ನಮಗೆ ಪುರುಸುತ್ತಿಲ್ಲ, ಆ ತರ ಆಯ್ತು. ದಿವಸಕ್ಕೆ 3 ಗಂಟೆ ಮಲಗ್ತಾ ಇದ್ವಿ. ರಾತ್ರಿ ಮಲಗುವಾಗ 12-12:30 ಆಗ್ತಾ ಇತ್ತು. ಬೆಳಿಗ್ಗೆ 3-3:30 4 ಗಂಟೆ ಒಳಗೆ ಹೇಳ್ಬೇಕು. ಒಂದು ದಿವಸನೂ ಇದಕ್ಕೆ ವಿರಾಮ ಇಲ್ಲ. ಈ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಯೋಜನೆಯಿಂದಾಗಿ ತುಂಬಾ ಜನ ಭಕ್ತರು ಬಂದುಬಿಟ್ರು. ನಾವು ಅವರನ್ನು ಮಾತಾಡಿಸೋದು, ಆ ಪುಸ್ತಕವನ್ನು ಸ್ವೀಕಾರ ಮಾಡೋದು, ಇದನ್ನು ಮಾಡದಿದ್ರೆ ತಪ್ಪಾಗ್ತದೆ. ಹಾಗೆ ಯಾವಾಗಲೂ ಕೂಡ ಜನರಿಂದ ಮುತ್ತು ಹಾಕ್ತಾ ಇದ್ರು. ಆಚೆ ಹೋದಾಗಲೂ ಈಚೆ ಹೋದಾಗಲೂ ಪುಸ್ತಕ ಹಿಡ್ಕೊಂಡು ಬಂದು ಸಮರ್ಪಣೆ ಮಾಡ್ತಾ ಇದ್ರು. ನಿಮಗೆ ಕೆಲವು ಇದನ್ನು ಯೋಚನೆ ಮಾಡಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಸಮಯನೇ ಸಿಗಲಿಲ್ಲ. ಹಾಗಾಗಿ ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬಹುದಿತ್ತು. ನಾವು ಈ ಕೋಟಿ ಗೀತಾ ಲೇಖನ ಯಜ್ಞದಿಂದ ಇಷ್ಟು ರಿಯಾಕ್ಷನ್ ಬರ್ತದೆ ಅಂತ ಹೇಳಿ ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ. ನಾವು ನಮ್ಮ ಶಿಷ್ಯರು ಸೇರಿ ಆ ಪುಸ್ತಕ ಸಮರ್ಪಣೆಯಲ್ಲಿ ಭಾಗಿಯಾದರೂ ಕೂಡ ನಾವು ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಕೂಡ ಹಾಗೇ ಇದೆ. ಹಾಗಾಗಿ ಸಮಯದ ಒಂದು ದೊಡ್ಡ ಕೊರತೆ ಪರ್ಯಾಯದಲ್ಲಿ ಇದೆ. ವಾಸ್ತವಿಕವಾಗಿ ನೋಡಿದ್ರೆ ನಾವು 4 ವರ್ಷ ನಿದ್ರೆಯನ್ನೇ ಸರಿ ಮಾಡಲಿಲ್ಲ. ದಿವಸಕ್ಕೆ 3-3.5 ಗಂಟೆ ಇಂದ ಹೆಚ್ಚು ನಿದ್ರೆ ಮಾಡಲಿಕ್ಕಾಗಲಿ. 2 ವರ್ಷ ಇಡೀ ವಿಶ್ವ ಸಂಚಾರ ಮಾಡಿದೆವು. 2 ವರ್ಷ ಬಹಳ ಹೆಕ್ಟಿಕ್ ಆದಂತಹ ಕಾರ್ಯಕ್ರಮ. ಕೆಲವರ ಹತ್ರ ಮೀಟಿಂಗ್ ಮಾಡಲಿಲ್ಲ. ನಮ್ಮ ಎಲ್ಲ ಮೀಟಿಂಗ್ಗಳು ಕೂಡ ಬೆಳಿಗ್ಗೆ 4:30 ಗಂಟೆಗೆ, ಎಲ್ಲರೂ ಕೂಡ ಬರಬೇಕು. ಎಲ್ಲ ವಿಭಾಗದ ಪ್ರಮುಖರು ಕೂಡ ಬೆಳಿಗ್ಗೆ 4:30 ಗಂಟೆಗೆ ನನ್ನ ಹತ್ರ ಬರಬೇಕು. 4:30 ಇಂದ 5:30-6 ಗಂಟೆ ತನಕ ಮೀಟಿಂಗ್ ಮಾಡಿ ಮತ್ತೆ
ರಾತ್ರಿ 11-12 ಗಂಟೆ ತನಕನೂ ಕೂಡ ಹ್ಮ್ ಪುರ್ಸೊತ್ತೇ ಇಲ್ಲ. ಎಷ್ಟೋ ಇದು ಮೀಟಿಂಗ್ ಯೋಚನೆ ಮಾಡಲಿಕ್ಕೂ ಸಮಯಾವಕಾಶ ಸಿಗದೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಪರ್ಯಾಯದಲ್ಲಿ ನಾವು ಹೈಯೆಸ್ಟ್ ಬ್ಯುಸಿ ಆದಂತಹ ಒಂದು ನಮ್ಮ ಲೈಫಿನ ಸಮಯ. ಈ 4 ವರ್ಷದಲ್ಲಿ ಎಷ್ಟು ಒತ್ತಡಗಳು, ಎಷ್ಟೆಲ್ಲ ಸಮ್ಮರ್ದ ಇದು ನಾವು ನಿರೀಕ್ಷೆ ಮಾಡಿದ್ದೆವೋ ಆದರೂ ಈ ಮಟ್ಟಕ್ಕೆ ನಾವು ಯೋಚಿಸದೆ. ಹಾಗಾಗಿ ಇನ್ನೂ ಸಾಧನೆ ಮಾಡಬಹುದಿತ್ತು ಸಮಯಾವಕಾಶ ಇದ್ದಿದ್ರೆ. ಆದರೆ ಮುಂದೆ ಕೃಷ್ಣ ನಡೆಸಿ ಅದನ್ನು ಸಾಧಿಸಬಹುದು ಅಂತ ಅನಿಸ್ತದೆ. ಬದುಕಿನಲ್ಲಿ ನಿರೀಕ್ಷೆಗಳು ಇದ್ದಾಗ, ಕಾತುರತೆಗಳು ಇದ್ದಾಗ, ಯಾವಾಗ ಆಗ್ತದೆ ಯಾವಾಗ ಬರ್ತದೆ ಅಂತ ಹೇಳಿದಾಗ ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ. ಜೊತೆಗೆ ಈ ಗೀತಾ ಲೇಖನ ಅಂತ ಹೇಳುದು ನಿರಂತರವಾಗಿ ಸಾಕ್ತಾ ಇರುವಾಗ ಅದರಿಂದ ತಮ್ಮ ಪಂಚಮ ಪರ್ಯಾಯ ಅಂತ ಹೇಳುದು ಭಕ್ತರಲ್ಲಿ ಬಹುಶಃ ಒಂದಷ್ಟು ಸಮಯ ಕಳೆದ ಹಾಗೆ ಆ ಸಂದರ್ಭ ಕೂಡ ಬರ್ತದೆ ಅಂತ ಭಾವಿಸ್ತಾ ತಾವು ಏನು ಆಗ್ಬೇಕಿತ್ತು ಅನ್ನೋದನ್ನ ನೋಡುವ ಕುತೂಹಲ ನಿರೀಕ್ಷೆಯಲ್ಲಿ ಭಕ್ತರೆಲ್ಲರೂ ಕೂಡ ಇರ್ತಾರೆ ಅಂತ ಭಾವಿಸ್ತಾ ಅಲ್ಲಿಯವರೆಗೆ ಈ ಗೀತಾ ಲೇಖನ ಯಜ್ಞ ಅಂತ ಹೇಳುದು ನಿರಂತರವಾಗ್ಲಿ ಸಾಗ್ಲಿ ಅಂತ ಭಾವಿಸ್ತಾ, ಜೊತೆಗೆ ಈ ಇಲ್ಲಿರುವಂತಹ ಸುಗುಣಮಾಲಾ ಶಾಲೆಯ ಬಗ್ಗೆ ಹೇಳುದಾದ್ರೆ ಲೌಕಿಕ ಶಿಕ್ಷಣದ ಜೊತೆಗೆ ವೇದಾಧ್ಯಯನ ಕೂಡ ನಡೀತಾ ಉಂಟು. ಮುಂದೆ ಈ ಶಾಲೆಯನ್ನ ವಿಸ್ತರಿಸುವ ಬಗ್ಗೆ ಅಥವಾ ಶಿಕ್ಷಣದ ಒಂದು ಉನ್ನತವನ್ನ ಗೊಳಿಸುವ ಬಗ್ಗೆ ತಮ್ಮ ಯೋಜನೆ ಏನಾದ್ರೂ ಇದೆಯಾ ಅಂತ ಹೇಳ್ಕೊಂಡು. ಈ ಸರಿಪುತ್ತಿಗೆ ಸುಗುಣ ಸ್ಕೂಲು ಇದು ನಾವು ತುಂಬಾ ಯೋಚನೆ ಮಾಡಿ ಪ್ರಾರಂಭ ಮಾಡಿದಂತ ಒಂದು ನೂತನ ಯೋಜನೆ. ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಅದು ಧರ್ಮ ಆಧ್ಯಾತ್ಮಿಕದ ಶಿಕ್ಷಣವೇ ನಿಜವಾದ ಶಿಕ್ಷಣ ಆಗಿತ್ತು. ಈ ಬ್ರಿಟಿಷರು ಬಂದ ಮೇಲೆ ಶಿಕ್ಷಣ ಅಂತ ಹೇಳಿದ್ರೆ ಲೌಕಿಕ ವಿದ್ಯೆಯೇ ಶಿಕ್ಷಣ, ಬೇರೆ ಶಿಕ್ಷಣ ಇಲ್ಲ ಅನ್ನುವ ಭಾವನೆ ಬಂದದ್ರಿಂದ ಇವತ್ತು ಜನರೆಲ್ಲ ಆಧ್ಯಾತ್ಮಿಕತೆಯಿಂದ ವಿಮುಖರಾಗ್ತಾ ಇದ್ದಾರೆ. ಇದನ್ನು ಸರಿ ಮಾಡ್ಲಿಕ್ಕೆ ಏನು ಮಾಡಬೇಕು? ಹಿಂದಿನ ಹಾಗೇನೆ ವೈದಿಕ ಧಾರ್ಮಿಕ ಶಿಕ್ಷಣವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಜಗತ್ತು ತುಂಬಾ ಲೌಕಿಕವಾಗಿ ಮುಂದೆ ಹೋಗಿದೆ. ಅದಕ್ಕೆ ಎರಡನ್ನೂ ಕೂಡ ಒಂದು ಏಕತ್ರಿತಗೊಳಿಸಿ ಮಾಡಿದ್ರೆ ಅದು ಒಳ್ಳೆ ಮಾಡಲಾಗ್ತದೆ ಅಂತ ಹೇಳಿ ಯೋಚನೆ ಮಾಡಿ ಮಕ್ಕಳಿಗೆ ಬಾಲ್ಯದಿಂದಲೇ ಧಾರ್ಮಿಕ ಸಂಸ್ಕಾರ ಕೊಡಬೇಕು ಅಂತ LKG ಇಂದಲೇ ಈ ಸ್ಕೂಲನ್ನು ನಾವು ಎರಡು ಜೊತೆಗೆ ನಾವು ಸಂಸ್ಕೃತ ಮತ್ತೆ ಇಂಗ್ಲಿಷ್ ಎರಡನ್ನು ಜೊತೆಯಾಗಿ ಹೇಳಿಕೊಡ್ತೇವೆ. ಅವರು 10ನೇ ತರಗತಿಗೆ ಬರುವಾಗ ಅವರು ಧಾರ್ಮಿಕವಾದ ನಮ್ಮ ಶಿಕ್ಷಣವನ್ನು ಪೂರ್ಣವಾಗಿ ಮುಗಿಸಿಬಿಡ್ಬೇಕು. ಆಮೇಲೆ ಅವರು ಇಂಜಿನಿಯರು, ಡಾಕ್ಟರ್ ಏನ್ ಬೇಕಾದ್ರೂ ಆಗ್ಬೋದು. ಆ ರೀತಿಯ ಒಂದು ಕಲ್ಪನೆಯಲ್ಲಿ ಮಾಡಿ ನಮಗೆ ಮೂಲಭೂತವಾದಂತಹ ಧಾರ್ಮಿಕ ಶಿಕ್ಷಣ ಮೊದಲು ಸಿಗಬೇಕು ಅಂತ ಅದಕ್ಕೋಸ್ಕರ ಈ ಕಲ್ಪನೆಯನ್ನು ಮಾಡಿದ್ದೇವೆ. ಇದು ಬಹಳ ಯಶಸ್ವಿಯಾಗಿ ನಡೆದಿದೆ. ನಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಇದನ್ನು ನೋಡಿ ಅನೇಕರು ಇದನ್ನು ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬಾ ಒಂದು ಸಂತೋಷವನ್ನು ಕೊಟ್ಟಂತಹ ಒಂದು ಯೋಜನೆ ಇದು. ಇದನ್ನು ಇನ್ನು ವಿಸ್ತರಿಸಬೇಕು, ಇನ್ನು ದೊಡ್ಡ ಸ್ಕೇಲಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೇವೆ. ಈಗ ನಾನು ಸುಗುಣಮಾಲದ ಬಗ್ಗೆ ಕೇಳಿದೆ, ಅಥವಾ ನೀವು ಅಲ್ಲಿ ಗೀತಾ ಪಾರಾಯಣ ಆಗ್ತದೆ ಅಥವಾ ಎಲ್ಲವನ್ನು ಹೇಳಿದ್ರಿ, ಅಂದ್ರೆ ಪೌರೋಹಿತ್ಯದ ಬಗ್ಗೆ ಹೇಳಿದ್ರಿ. ಅದೆಲ್ಲ ವಿಚಾರಗಳು ಬಂದಾಗ ನಾರಿಮಣಿಗಳ ಮನಸ್ಸಲ್ಲಿ ಒಂದು ವಿಚಾರ ಮೂಡ್ತದೆ. ಯಾಕೆ ಹೇಳಿದ್ರೆ ಇದೆಲ್ಲವೂ ಹುಡುಗರಿಗಾಯ್ತು, ಹುಡುಗಿಯರಿಗೆ ಏನು ಅಥವಾ ಸ್ತ್ರೀಯರಿಗೇನು ಅಂತ ಬಂದಾಗ ಈ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಮಹಿಳಾ ವಿಶ್ವವಿದ್ಯಾನಿಲಯದ ಒಂದು ವಿಚಾರ ಬರ್ತದೆ. ಈ ಒಂದು ವಿಚಾರದ ಬಗ್ಗೆ ಅಂತ ಹೇಳಿದ್ರೆ ಇದರ ಸದುಪಯೋಗ ಅಥವಾ ಅಲ್ಲಿ ಯಾವ ಎಲ್ಲ ಕಾರ್ಯಗಳು ನಡೀತದೆ ಅದನ್ನ ಮಹಿಳೆಯರು ಯಾವ ರೂಪದಲ್ಲಿ ಬಳಸ್ಕೊಳ್ಬಹುದು, ಅದರಿಂದ ಅವರ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆಗಳು ಆಗ್ತದೆ, ಇದು ಎಷ್ಟು ಮುಖ್ಯ ಇಂದಿನ ಪ್ರಸ್ತುತ ಸಮಾಜಕ್ಕೆ ಅನ್ನುವ ವಿಚಾರವನ್ನು ತಿಳಿಸ್ಕೊಡ್ಬೋದಾ? ನಾವು ಗೀತೆಯನ್ನು ಆಯ್ಕೆ ಮಾಡುವ ಮೂಲ ಉದ್ದೇಶವೇ ಭಗವದ್ಗೀತೆ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತಹ ಒಂದು ಗ್ರಂಥ. ಪುರುಷರಾಗಲಿ ಮಹಿಳೆಯರಾಗಲಿ ಯಾವುದೇ ಜಾತಿ ಮತ ಯಾವುದೇ ಒಂದು ಬೇಲಿ ಇಲ್ಲದೆ ಗೀತೆಯನ್ನು ಅನುಸರಿಸಬಹುದು. ಅದಕ್ಕೋಸ್ಕರ ಭಗವದ್ಗೀತೆಯ ಮುಖಾಂತರ ಎಲ್ಲರನ್ನು ತಲುಪಬಹುದು ಎಂಬುದು ನಮ್ಮ ಉದ್ದೇಶ. ಮಹಿಳೆಯರಿಗೂ ಕೂಡ ಜಾಗೃತಿಗಾಗಿ ಇದು ಮುಖ್ಯ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಈಗ ಮತ್ತೆ ಮಹಿಳೆಯರಿಗೇನೆ ಒಂದು ಸ್ಪೆಷಲ್ ಆಗಿ ಮಹಿಳಾ ವಿದ್ಯಾಪೀಠ ಅಂತ ಗೀತಾ ಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅವರಿಗೆ ಹಾಡುಗಳು, ಶೋಭಾನೆ, ಆಮೇಲೆ ಭಗವದ್ಗೀತೆ, ರಾಮಾಯಣದ್ದು ಇದನ್ನೆಲ್ಲ ಹೇಳಿಕೊಡೋದಕ್ಕೋಸ್ಕರ ಮಹಿಳೆಯರು ನಾವು ವಂಚಿತರಾಗಿದ್ದೇವೆ ಅಂತ ಹೇಳಿ ತಿಳ್ಕೊಳ್ಬಾರದು. ಅವರಿಗೂ ಕೂಡ ಸಾಕಷ್ಟು ಅವಕಾಶಗಳು ಇವೆ. ಅದನ್ನು ಯಾರು ಪ್ರಚಾರ ಮಾಡಲಿಲ್ಲ. ಅದಕ್ಕೋಸ್ಕರ ನಮ್ಮ ಗೀತಾ ಮಂದಿರದಲ್ಲಿ ಮಹಿಳಾ ವಿದ್ಯಾಪೀಠ ಅಂತ ಪ್ರಾರಂಭ ಮಾಡಿದ್ದೇವೆ. ವಾದಿರಾಜ ರಿಸರ್ಚ್ ಸೆಂಟರ್ ಅಂತ ಹೇಳಿ
ಹ್ಮ್. ಹಳೆ ತಾಳೆಗರಿಗಳ ಒಂದು ಹ್ಮ್. ಸಂಗ್ರಹ ಮಾಡಿ ಅದರ ರಕ್ಷಣೆ ಮತ್ತೆ ಅದರ ಪ್ರಚಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹ್ಮ್. ಈ ನಮ್ಮ ಗೀತಾ ಪ್ರಚಾರ ಏನಿದೆ ಇದು ನಮ್ಮ ನಂತರನೂ ಮುಂದುವರಿಬೇಕು. ಹ್ಮ್. ನಮ್ಮ ಒಂದು ಮೇಲೆ ಆಧಾರವಾಗಿರಬಾರದು, ಅದಕ್ಕೆ ಶಾಶ್ವತೀಕರಣ ಆಗಬೇಕು ಎಂಬ ಉದ್ದೇಶದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಗೀತಾ ಮಂದಿರವನ್ನು ಹ್ಮ್. ಸ್ಥಾಪನೆ ಮಾಡಿ ನಿರಂತರವಾಗಿ ಕೃಷ್ಣನ ಕ್ಷೇತ್ರದಿಂದ ಗೀತೆಯ ಪ್ರಚಾರ ಆಗಬೇಕು ಅಂತ ಈ ಸಮಗ್ರ ಗೀತೆಯನ್ನು ಕಲ್ಲಿನಲ್ಲಿ ಕೆತ್ತಿಸಿ ಅಲ್ಲಿ ಅದರ ಸಂದೇಶವನ್ನು ಚಿತ್ರದ ಮುಖಾಂತರ ತೋರಿಸಿದೆವು, ಪೌರಾಣಿಕ ಚಿತ್ರಗಳ ಮುಖಾಂತರ. ಹಾಗೆ ಕೃಷ್ಣನ ವಿಶ್ವರೂಪವನ್ನು ಅದರ ಒಂದು ಕಲ್ಪನೆ ಬರುವ ಹಾಗೆ ಒಂದು ಪ್ಲಾನೆಟೋರಿಯಂ ಕೂಡ ನಾವಲ್ಲಿ ಮಾಡಿದ್ದೇವೆ. ಹೀಗೆ ಭಗವದ್ಗೀತೆಯ ಪ್ರಚಾರ ಅದು ಯಾವುದೇ ಒಂದು ಜಾತಿ ಮತ ಲಿಂಗ ಇದರ ಒಂದು ಬ್ಯಾರಿಕೇಡ್ ಇಲ್ಲದೆ ಅದು ಆಗಬೇಕು, ಮತ್ತೆ ಅದು ನಿರಂತರ ಆಗಬೇಕು. ಇದಕ್ಕೋಸ್ಕರ ಕೃಷ್ಣನ ಕ್ಷೇತ್ರದಲ್ಲಿ ಗೀತಾ ಮಂದಿರ ನಾವು ಸ್ಥಾಪನೆ ಮಾಡಿದ್ದು. ಬಂದಂತ ಯಾತ್ರಿಕರಿಗೆ ಕೃಷ್ಣನ ದರ್ಶನ ಆದ್ಮೇಲೆ ಇನ್ನು ಉಡುಪಿಯಲ್ಲಿ ಏನಿಲ್ಲ ಅಂತೇಳಿ ಆಗಬಾರ್ದು. ಸುಮಾರು 2-3 ಗಂಟೆಯ ಸಮಯ ಗೀತಾ ಮಂದಿರದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಳತಕ್ಕಂತಹ ಒಂದು ಎಲ್ಲ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಆದ್ರಿಂದ ಉಡುಪಿಗೆ ಬಂದಂತ ಎಲ್ಲ ಯಾತ್ರಿಕರು ಕೂಡ ಕೃಷ್ಣನ ಜೊತೆಗೆ ಗೀತೆಯ ದರ್ಶನ, ಕೃಷ್ಣ ಗೀತಾ ಮಂದಿರ ಅಂತ ಹೇಳಿ ನಾವು ಮಾಡಿದ್ದೇವೆ. ನಮಗೆ ತುಂಬಾ ಸಂತೋಷದ ವಿಚಾರ ಏನಂದ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ನಮ್ಮ ಹತ್ರ ತಿಳಿಸಿದೆ, ಉಡುಪಿಯ ಇತಿಹಾಸದಲ್ಲಿ ಉಡುಪಿಗೆ ಇಷ್ಟು ಜನ ಎಂದೂ ಕೂಡ ಬರಲಿಲ್ಲ ಅಂತ. ಇಷ್ಟರ ತನಕ ಬಂದಂತಹ ಒಂದು ಜನಗಳಲ್ಲಿ 20% ಇನ್ಕ್ರೀಸ್ ಆಗಿದೆ ನಮ್ಮ ಪರ್ಯಾಯ ಸಂದರ್ಭ. ಹಾಗಾಗಿ ಉಡುಪಿ ಅಂತ ಗೊತ್ತಿಲ್ಲದಿದ್ದವರೆಲ್ಲ ಬಂದಿದ್ದಾರೆ. ನಾರ್ತ್ ಇಂಡಿಯಾದಿಂದ ಬರ್ತಾ ಇದ್ದಾರೆ, ಸೌತ್ ಇಂಡಿಯಾದಿಂದ ಬರ್ತಾರೆ. ನಮಗೂ ಕೂಡ ತುಂಬಾ ಆಶ್ಚರ್ಯ. ಈ ಅಖಂಡ ಗೀತಾ ಪಾರಾಯಣಕ್ಕೆ ಬಿಹಾರದಿಂದ ಬಂದಿದ್ದಾರೆ, ಆಮೇಲೆ ಉತ್ತರ ಪ್ರದೇಶದಿಂದ, ಕಾಶ್ಮೀರದಿಂದ ಬಂದಿದ್ದಾರೆ, ಮಹಾರಾಷ್ಟ್ರದಿಂದ ತುಂಬಾ ಜನ ಬರ್ತಾ ಇದ್ದಾರೆ, ಕೇರಳದಿಂದ ಬರ್ತಾ ಇದ್ದಾರೆ. ಹೀಗಾಗಿ ಉಡುಪಿ ಈಗ ಅದು ಎಲ್ಲ ಪ್ರಸಿದ್ಧವಾಗಿ ನಮ್ಮ 2 ವರ್ಷದ ಪರ್ಯಾಯದಲ್ಲಿ ಮೋದಿ ಬಂದು ಹೋದ್ಮೇಲೆ ಹೊತ್ತು ಉಡುಪಿಯ ಬಗ್ಗೆ ಎಲ್ಲ ಜನರ ಗಮನ ಸೆಳೆದಿದೆ. ಅಂತಹ ಜನರು ಬಂದವರಿಗೆ ಗೀತೆಯ ಸ್ಫೂರ್ತಿ ದೊರಕಬೇಕು ಎಂಬುದು ನಮ್ಮ ಸಂಕಲ್ಪವಾಗಿದ್ದು, ಅದು ಜಾತಿ ಮತ ಭೇದ ಇಲ್ಲದೆ ಆ ಒಂದು ಕಾರ್ಯ ನಡೆಯಬೇಕು ಅಂತ ಮಹಿಳಾ ವಿದ್ಯಾಪೀಠ ಮತ್ತೆ ಭಗವದ್ಗೀತೆ ಬಗ್ಗೆ ಎಲ್ಲರ ಇನ್ವಾಲ್ವ್ಮೆಂಟ್ಗೋಸ್ಕರ ಈ ಕೋಟಿ ಗೀತಾ ಲೇಖನ ಯಜ್ಞ ಇತ್ಯಾದಿ ಶುರು ಮಾಡಿದೆ. ಲೌಕಿಕವಾದ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣವೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಮಕ್ಕಳು ಚಿಕ್ಕದಿರುವಾಗಲೇ ಅವರಲ್ಲಿ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು, ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಯಾವ ರೀತಿಯಲ್ಲಿ ಜೀವನವನ್ನ ಸಾಗಿಸಬೇಕು ಅನ್ನೋದನ್ನ ತಿಳಿ ಹೇಳಿದ್ರೆ ಅವರು ಮುಂದೆ ದೊಡ್ಡ ವ್ಯಕ್ತಿ ಆಗುವುದಕ್ಕೆ ಸಾಧ್ಯ ಅನ್ನುವ ಒಂದು ಮನೋಭಾವದಿಂದ ಈ ಶಾಲೆಯ ಒಂದು ಕನಸನ್ನ ಹೊತ್ತಿದ್ದಾರೆ. ಆ ಕನಸು ಕೂಡ ಈಡೇರ್ಲಿ ಅಂತ ಕೃಷ್ಣನಲ್ಲಿ ನಾವು ಕೂಡ ಪ್ರಾರ್ಥಿಸುವ ಜೊತೆಗೆ ನಾವು ಹೇಳ್ತೇವೆ, ಒಂದಷ್ಟು ಬೆಳವಣಿಗೆಗಳು ಆಗ್ತದೆ ಅಥವಾ ಒಂದಷ್ಟು ಬದಲಾವಣೆಗಳು ಆಗ್ತದೆ, ಒಂದಷ್ಟು ಜನರ ಮನ ಬದಲಾಗಿ ಜೀವನದ ದಾರಿಯನ್ನ ಸಾಕ್ತಾರೆ. ಆದ್ರೂ ಕೂಡ ತಮ್ಮಲ್ಲಿ ಹೇಳಿರ್ಬಹುದು, ಒಂದಷ್ಟು ಪೋಷಕರಾಗಿರ್ಬಹುದು ಅಥವಾ ಯಾರೇ ಆಗಿರ್ಬಹುದು ಬಂದು ಹೇಳಿರ್ಬಹುದು, ನಮ್ಮ ಮಕ್ಕಳಿಗೆ ಹೇಳಿಕೊಡುವಲ್ಲಿ ಅಥವಾ ಅವರನ್ನ ದಾರಿಗೆ ತರುವಲ್ಲಿ ನಾವು ಸೋಲ್ತಾ ಇದ್ದೇವೆ ಅಥವಾ ನಮ್ಮ ಮಾತನ್ನ ಕೇಳುದ್ರಲ್ಲಿ ಹಿಂದೆ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಅಂತಹ ಒಂದು ಜನತೆಗೆ ಅಥವಾ ಯುವ ಜನಾಂಗಕ್ಕಾಗಿರ್ಬೋದು ಅಥವಾ ಸರಿದಾರಿಯಲ್ಲಿಯೇ ತಾವು ತೋರಿಸಿದಂತಹ ಈ ಗೀತೆಯ ಒಂದು ಬೆಳಕನ್ನು ಹಿಡಿದು ಸಾಕ್ತಿರುವವರಾಗಿರ್ಬೋದು, ಆಚೆಯೂ ಆಗಿರ್ಬೋದು ಈಚೆಯೂ ಆಗಿರ್ಬೋದು, ಇರುವಂತಹ ಒಂದು ಯುವ ಜನತೆಗೆ ತಾವು ಏನು ಸಂದೇಶವನ್ನ ಹೇಳ್ತೀರಿ? ನಾವು ಹೇಳುದಂದ್ರೆ ಜೀವನ ಮೌಲ್ಯಗಳು ಬಹಳ ಮುಖ್ಯ. ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಹಣ ಸಂಪಾದನೆಗೆ ಏನು ಮಾಡಬೇಕು ಎಂಬುದನ್ನು ಮಾತ್ರ ಹೇಳಿಕೊಡ್ತಾರೆ. ಯಾವುದರಿಂದ ಜಾಸ್ತಿ ಇನ್ಕಮ್ ಬರ್ತದೆ ಆ ಹಣದಿಂದ ಸಂತೋಷ ಪಡ್ಬೋದು ಅಂತ. ಅದು ಹಾಗಲ್ಲ. ಜೀವನ ಅಂತ ಹೇಳಿದ್ರೆ ನಾವು ಯಾವ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ ಅದು ಮುಖ್ಯ. ಅದರಿಂದ ಮೌಲ್ಯಾಧಾರಿತವಾದಂತಹ ಶಿಕ್ಷಣವನ್ನು ಕೊಡಬೇಕು. ಅದರ ಜೊತೆಗೆ ಆರ್ಥಿಕವಾದಂತಹ ಬೆನಿಫಿಟ್ ಬರುವ ವಿದ್ಯೆಯನ್ನು ಪಡಿಬಹುದು. ಇವತ್ತು ನಾವು ಮೌಲ್ಯಾಧಾರಿತ ಸಂಸ್ಕಾರ ಒಂದು ಮೇಲೆ ಇರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಯುವ ಜನತೆ ಅದರಿಂದ ತಪ್ಪಿ ಹೋಗ್ತಾ ಇದ್ದಾರೆ. ಆದ್ರಿಂದ ನಾವು ಎಲ್ಲಿ ನಮ್ಮ ತಪ್ಪು ನಡೆದಿದೆ ಅದನ್ನು ಸರಿ ಮಾಡಿಕೊಳ್ಬೇಕು. ಮಕ್ಕಳಿಗೆ ಜೀವನ ಮೌಲ್ಯವನ್ನು, ಚಿರಂತನ ಮೌಲ್ಯವನ್ನು, ಜೀವನದಲ್ಲಿ ಯಾವುದು ಪುರುಷಾರ್ಥ ಇದನ್ನು ನಾವು ಮೊದಲು ತಿಳಿಸಿಕೊಡ್ಬೇಕು. ಆಮೇಲೆ ಲೈವ್ಲಿಹುಡ್, ಜೀವನಕ್ಕೆ ಬೇಕಾದಂತಹ ಸುಖ ಸಂಪತ್ತಿಗೆ ಬೇಕಾದಂತಹ ಇದನ್ನು ನಾವು ಕೊಡಬಹುದು. ಈಗ ಬರೀ ಲೈವ್ಲಿಹುಡ್ ಅನ್ನು ಮಾತ್ರ ನಾವು ಹೇಳಿಕೊಡ್ತಾ ಇದ್ದೇವೆ. ಹಣ ಬಂದರೆ ಸಾಕು,
ಹಣದಿಂದ ಸುಖ ಬರುತ್ತದೆ ಅಂತ. ಅದು ಹಾಗಲ್ಲ, ಹಣದಿಂದ ಸುಖ ಇಲ್ಲ. ನಾವು ನಂಬಿದ ಒಂದು ಶಾಶ್ವತ ಮೌಲ್ಯಗಳಿದೆ, ಅದರಿಂದ ಸುಖ ಬರುತ್ತೆ. ಅದನ್ನು ತಿಳಿಸಿಕೊಡುವುದು ಅದು ಕಡಿಮೆ ಆದ್ರಿಂದ ಇವತ್ತು ಯುವಕರೆಲ್ಲ ದಾರಿ ತಪ್ತಾ ಇದ್ದಾರೆ. ಅದು ಆ ಒಂದು ಕೆಲಸವನ್ನು ಮಾಡಬೇಕು. ಎಷ್ಟೇ ಹಣ ಇದ್ರೂ ಕೂಡ ಸುಖ ಅಥವಾ ಶಾಂತಿ ನೆಮ್ಮದಿಯನ್ನ ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಸಿಗುವುದು ನಮ್ಮ ಧರ್ಮವನ್ನ ಆಚರಿಸಿದಾಗ, ನಾವು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ತಾಳ್ಮೆ ಆಗಿರ್ಬೋದು ಅಥವಾ ಶಾಂತಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳುವ ಮಾತನ್ನ ಹೇಳಿದ್ರು. ಯುವ ಜನತೆ ಎಲ್ಲರೂ ಸಹ ಇದನ್ನ ಪಾಲಿಸ್ತಾರೆ ಅಂತ ಭಾವಿಸ್ತಾ, ಇಲ್ಲಿಯವರೆಗೆ ನಮ್ಮ ಜೊತೆಗೆ ಚತುರ್ಥ ಪರ್ಯಾಯದ ಒಂದಷ್ಟು ವಿಚಾರವನ್ನ ಹಂಚ್ಕೊಂಡ್ರು ಶ್ರೀಗಳು. ಸುವರ್ಣ ಪರ್ಯಾಯ ಅಂತ ನಾನು ಆವಾಗ್ಲೇ ಹೇಳಿದೆ. ಸುವರ್ಣ, ಅದರಲ್ಲಿ ವರ್ಣ ಅಂತ ಹೇಳಿದ್ರೆ ಅಕ್ಷರ ಅಂತ ಬರ್ತದೆ. ಅದನ್ನ ಕೋಟಿ ಗೀತೆಗೆ ನಾವು ಉದಾಹರಣೆಯನ್ನು ಕೊಟ್ರೆ ಅಕ್ಷರ, ಅದೆಲ್ಲವನ್ನು ಸಹ ಬರೆದ್ರು. ಕೋಟಿ ಗೀತೆಯನ್ನ ಬರೆಯುವುದರ ಮೂಲಕ ಸುವರ್ಣವನ್ನ, ಅವರ ಜೀವನವನ್ನ ಸುವರ್ಣ ಮಾಡ್ಕೊಂಡ್ರು. ಆ ಸುವರ್ಣದ ಆ ಬೆಳಕಂತ ಹೇಳುದು ವಿಶ್ವವ್ಯಾಪ್ತಿಯಾಗಿ ಪಸರಿಸ್ಲಿ ಅಂತ ಭಾವಿಸ್ತಾ, ತಮ್ಮ ಸಮಯವಿಲ್ಲದ ಸಮಯದಲ್ಲಿಯೂ ಸಹ ನಮ್ಮ ವಾಹಿನಿಗೆ ಇಷ್ಟು ಹೊತ್ತು ತಮ್ಮ ಪರ್ಯಾಯದ ಮಾತಾಗಿರ್ಬೋದು ಅಥವಾ ಗೀತೆಯ ಬಗ್ಗೆ ತಮಗೆ ಇರುವಂತಹ ಮುಂದಿನ ಒಂದು ಸಂಕಲ್ಪ ಆಗಿರ್ಬೋದು, ಅದಕ್ಕಿಂತ ವಿಶೇಷವಾಗಿ ಯುವ ಜನತೆಗೆ ತಮ್ಮ ಕಿವಿ ಮಾತಾಗಿರ್ಬೋದು, ಇದೆಲ್ಲವನ್ನು ಸಹ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದಾಗಿತ್ತು ಪರ್ಯಾಯ ಪುತ್ತಿಗೆ ಶ್ರೀಗಳವರ ವಿಶೇಷ ಕಾರ್ಯಕ್ರಮ. ತಮಗೆಲ್ಲರಿಗೂ ಸಹ ಕೃಷ್ಣನ ಅನುಗ್ರಹ ದೊರಕಲಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.